ನಮಸ್ಕಾರ, ನ್ಯೂಸ್ ಎಟ್ 4ಗೆ ಸ್ವಾಗತ. ನಾನು ನವಿತಾ ಜೈನ್. ಖ್ಯಾತ ಆಂಕರ್ ಅನುಶ್ರೀಗೆ ನೋಟಿಸ್ ಅನ್ನ ನೀಡಲಾಗಿದ್ದು, ಮಂಗಳೂರು ಪೊಲೀಸರು ಈಗ ಆಂಕರ್ ಅನುಶ್ರೀಗೆ ನೋಟಿಸ್ ಅನ್ನ ನೀಡಿದ್ದಾರೆ. ಸದ್ಯಕ್ಕೆ ವಾಟ್ಸ್ಆಪ್ ನಲ್ಲೇ ಅನುಶ್ರೀಗೆ ನೋಟಿಸ್ ಅನ್ನ ನೀಡಿದ್ದು, ಈಗ ಅನುಶ್ರೀಗೂ ಕೂಡ ಮಂಗಳೂರು ಸಿಸಿಬಿ ಪೊಲೀಸರಿಂದ ಈಗ ನೋಟಿಸ್ ಜಾರಿಯಾಗಿದೆ. ವಾಟ್ಸ್ಆಪ್ ಮೂಲಕ ಈಗ ನೋಟಿಸ್ ಅನ್ನ ನೀಡಲಾಗಿದೆ. ಅನುಶ್ರೀ ಜೊತೆ ಪಾರ್ಟಿ ಮಾಡಿದ್ದಾಗಿ ತರುಣ್ ಹೇಳಿದ್ದ ಈ ಹಿನ್ನೆಲೆಯಲ್ಲಿ ಕಿಶೋರ್ ಅಮನ್ ಶೆಟ್ಟಿ ಆಪ್ತ ಸ್ನೇಹಿತನಾಗಿದ್ದ ತರುಣ್ನನ್ನ ಅರೆಸ್ಟ್ ಮಾಡಲಾಗಿದೆ. ಈಗ ಈ ಹಿನ್ನೆಲೆಯಲ್ಲಿ ಈಗ ಅನುಶ್ರೀಗೂ ಕೂಡ ನೋಟಿಸ್ ಅನ್ನ ಜಾರಿಗೊಳಿಸಲಾಗಿದೆ. ಒಂದ್ ಕಡೆ ತರುಣ್ ಅನೇಕರ ಹೆಸರನ್ನ ಹೇಳಿದ್ದ, ಅದರಲ್ಲಿ ಕಿಶೋರ್ ಶೆಟ್ಟಿಯ ಜೊತೆಗೆ ಅನುಶ್ರೀಯ ಹೆಸರನ್ನ ಕೂಡ ಈತ ಹೇಳಿದ್ದ. ಇದುವೇ ಈಗ ಅನುಶ್ರೀಗೂ ಕೂಡ ಸಂಕಷ್ಟಕ್ಕೆ ಕಾರಣ ಆಗಿದ್ದು ಅಂತ ಹೇಳಲಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಈಗ ಅನುಶ್ರೀಗೆ ನೋಟಿಸ್ ಅನ್ನ ಮಂಗಳೂರು ಸಿಸಿಬಿ ಪೊಲೀಸರು ಕೊಟ್ಟಿದ್ದಾರೆ. ಮಂಗಳೂರಿನಿಂದ ಬೆಂಗಳೂರಿಗೆ ಸಿಸಿಬಿ ಪೊಲೀಸರು ಕೂಡ ಬರ್ತಾ ಇದ್ದಾರೆ. ಇನ್ನು ಈಗಾಗಲೇ ಖುದ್ದಾಗಿ ನೋಟಿಸ್ ಕೊಡುವಂತಹ ಸಾಧ್ಯತೆ ಕೂಡ ಇದೆ. ಈಗ ಸದ್ಯಕ್ಕೆ ವಾಟ್ಸ್ಆಪ್ ಮೂಲಕ ನೋಟಿಸ್ ಅನ್ನ ನೀಡಿದ್ದಾರೆ ಅಂತ ಹೇಳಲಾಗಿದೆ. ಸೊ ಇನ್ನು ಮತ್ತೆ ಖುದ್ದಾಗಿ ಬಂದು ನೋಟಿಸ್ ಕೊಡುವಂತಹ ಚಾನ್ಸಸ್ ಇದೆ ಅಂತ ಹೇಳಲಾಗ್ತಾ ಇದೆ. ಸದ್ಯಕ್ಕೆ ಈಗ ವಾಟ್ಸ್ಆಪ್ ಮೂಲಕ ನೋಟಿಸ್ ಜಾರಿ ಆಗಿದೆ. ಒಂದ್ ಕಡೆ ಈಗಾಗಲೇ ಸಾಕಷ್ಟು ಪ್ರಕರಣಗಳು ಬೆಳಕಿಗೆ ಬರ್ತಾ ಇದೆ. ಡ್ರಗ್ಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಬ್ಬೊಬ್ಬರ ಹೆಸರನ್ನ ಹೇಳ್ತಾ ಹೋಗ್ತಾ ಇದ್ದಾರೆ. ಅನೇಕರ ಲಿಂಕ್ಗಳು ಈಗ ಹೊರಗೆ ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಕಿಶೋರ್ ಅಮನ್ ಶೆಟ್ಟಿಯ ಜೊತೆಗೆ ಈಗ ಅನುಶ್ರೀ ಕೂಡ ಈ ಒಂದು ಪಾರ್ಟಿಗಳಲ್ಲಿ ಪಾಲ್ಗೊಂಡಿದ್ಲು. ತರುಣ್ ಹೇಳಿದಂತಹ ಹೆಸರಿನಲ್ಲಿ ಅನುಶ್ರೀ ಹೆಸರು ಕೂಡ ಇತ್ತು ಅನ್ನುವಂತಹ ಕಾರಣಕ್ಕಾಗಿ ಈಗ ಸಿಸಿಬಿ ಪೊಲೀಸರು ನೋಟಿಸ್ ಅನ್ನ ಜಾರಿಗೊಳಿಸಿದ್ದಾರೆ. ಅನುಶ್ರೀಗೆ ಈ ಮೂಲಕ ಮಂಗಳೂರು ಸಿಸಿಬಿ ಪೊಲೀಸರು ನೋಟಿಸ್ ಅನ್ನ ವಾಟ್ಸ್ಆಪ್ ಅಲ್ಲಿ ಸೆಂಡ್ ಮಾಡಿದ್ದಾರೆ. ಮತ್ತೆ ಮಂಗಳೂರಿನಿಂದ ಈಗಾಗಲೇ ಸಿಸಿಬಿ ಪೊಲೀಸರು ಬೆಂಗಳೂರಿನ ಕಡೆಗೆ ಬರ್ತಾ ಇದ್ದಾರೆ. ಅನುಶ್ರೀ ಜೊತೆ ಪಾರ್ಟಿ ಮಾಡಿದ್ದಾಗಿ ತರುಣ್ ಹೇಳಿಕೆಯನ್ನ ಕೂಡ ಕೊಟ್ಟಿದ್ದ. ಈತ ಕಿಶೋರ್ ಅಮನ್ ಶೆಟ್ಟಿಯ ಫ್ರೆಂಡ್ ಕೂಡ ಹೌದು ತರುಣ್. ಈ ಹಿನ್ನೆಲೆಯಲ್ಲಿ ಸಿಸಿಬಿಯಿಂದ ಅನುಶ್ರೀಗೆ ನೋಟಿಸ್ ಅನ್ನ ಜಾರಿಗೊಳಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಅನುಶ್ರೀಗೂ ಕೂಡ ಸಂಕಷ್ಟ ಎದುರಾಗಿದೆ. ನೋಟಿಸ್ಗೆ ಉತ್ತರಿಸಬೇಕಾಗುತ್ತೆ, ವಿಚಾರಣೆಗೆ ಹಾಜರಾಗಬೇಕಾಗತ್ತೆ. ಪ್ರತೀಕ್ ಶೆಟ್ಟಿಯಿಂದ ಅನುಶ್ರೀಗೆ ಕಂಟಕ ಬಂತ ಅನ್ನುವ ಪ್ರಶ್ನೆ. 2018ರ ಡ್ರಗ್ ಕೇಸ್ನಲ್ಲಿ ಆರೋಪಿಯಾಗಿದ್ದು ಇದೇ ಪ್ರತೀಕ್ ಶೆಟ್ಟಿ. ಸೊ ಪ್ರತೀಕ್ ಶೆಟ್ಟಿಯನ್ನ ಅರೆಸ್ಟ್ ಮಾಡಿದೆ ಸಿಸಿಬಿ. ಆದ್ರೆ ಈತನ ಮೇಲೆ ಅನೇಕ ವರ್ಷಗಳಿಂದಲೂ ಕೂಡ ಕಣ್ಣಿತ್ತು ಅನ್ನೋದು ಈಗ ಅನೇಕ ಪ್ರಕರಣಗಳಿಂದ ಗೊತ್ತಾಗ್ತದೆ. ಯಾಕಂದ್ರೆ ಈತ 2018ರ ಡ್ರಗ್ ಕೇಸಲ್ಲೂ ಕೂಡ ಆರೋಪಿಯಾಗಿದ್ದ ಈ ಪ್ರತೀಕ್ ಶೆಟ್ಟಿ. ಸೊ ಪ್ರತೀಕ್ ಶೆಟ್ಟಿಯ ವಿಚಾರಣೆ ವೇಳೆ ಡ್ರಗ್ಸ್ ಜಾಲದ ಒಂದೊಂದೇ ಲಿಂಕ್ ತೆರೆದುಕೊಳ್ತಾ ಬಂತು. ಅದರಲ್ಲಿ ಒಬ್ಬೊಬ್ಬರ ಹೆಸರುಗಳು ಕೂಡ ಕಾಣಿಸಿಕೊಳ್ಳೋದಕ್ಕೆ, ಲಿಂಕ್ ಆಗೋದಕ್ಕೆ ಆರಂಭ ಆಯಿತು. ಅದೇ ರೀತಿಯಾಗಿ ಪ್ರತೀಕ್ ಶೆಟ್ಟಿಯಿಂದಾಗಿ ಕಿಶೋರ್ ಶೆಟ್ಟಿಯ ಹೆಸರು ಬರುತ್ತೆ. ಕಿಶೋರ್ ಶೆಟ್ಟಿ ಜೊತೆಗೆ ತರುಣ್ ಬಗ್ಗೆ ಕೂಡ ಇದೇ ಪ್ರತೀಕ್ ಶೆಟ್ಟಿ ಬಾಯಿ ಬಿಟ್ಟಿದ್ದ. ಮಂಗಳೂರು ಸಿಸಿಬಿಗೆ ಮಾಹಿತಿಯನ್ನ ಆ ಸಂದರ್ಭದಲ್ಲಿ ಬೆಂಗಳೂರು ಸಿಸಿಬಿ ಅವರು ಕೊಡ್ತಾರೆ. ಈ ತರದ ಒಂದು ಲಿಂಕ್ಗಳು ಕಾಣಿಸಿಕೊಳ್ತಾ ಇದೆ ಈ ಡ್ರಗ್ಸ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಅಂತ ಹೇಳಿ. ಅದೇ ಕಾರಣಕ್ಕಾಗಿ ಒಬ್ಬೊಬ್ಬರ ಹೆಸರನ್ನ ಹೇಳ್ತಾ ಹೋದಂತಹ ಕಾರಣಕ್ಕಾಗಿ ಈಗ ಅನೇಕರಿಗೆ ಸಂಕಷ್ಟ ಎದುರಾಗಿದೆ. ಪ್ರತೀಕ್ ಶೆಟ್ಟಿ ವಿಚಾರಣೆಯ ವೇಳೆ ಡ್ರಗ್ಸ್ ಜಾಲದ ಲಿಂಕ್ ಕಿಶೋರ್ ಶೆಟ್ಟಿ ಆಗಿರ್ಬೋದು, ತರುಣ್ ಬಗ್ಗೆ ಕೂಡ ಆ ಸಂದರ್ಭದಲ್ಲಿ ಆತ ಬಾಯಿ ಬಿಡ್ತಾನೆ. ಬೆಂಗಳೂರು ಸಿಸಿಬಿ ಅವರು ಮಂಗಳೂರು ಸಿಸಿಬಿಗೆ ಮಾಹಿತಿಯನ್ನ ಕೊಡ್ತಾರೆ. ಮಂಗಳೂರು ಸಿಸಿಬಿಯಿಂದ ಕಿಶೋರ್ ಶೆಟ್ಟಿ ಹಾಗೆಯೇ ತರುಣನ್ನ ಅರೆಸ್ಟ್ ಮಾಡಲಾಗುತ್ತೆ. ಈಗ ಕಿಶೋರ್ ಶೆಟ್ಟಿಯ ಸಂಪರ್ಕದಿಂದಾಗಿಯೇ ಈಗ ಖ್ಯಾತ ಆಂಕರ್ ಅನುಶ್ರೀಗೆ ಕಂಟಕ ಎದುರಾಗಿದ್ದು, ಕಿಶೋರ್ ಶೆಟ್ಟಿಯ ಹೇಳಿಕೆಯ ಆಧಾರದ ಮೇಲೆ ಅನುಶ್ರೀಯ ವಿಚಾರಣೆ ನಡೆಯಲಿದೆ. ನಟಿ ಆಂಕರ್ ಅನುಶ್ರೀಗೆ ನೋಟಿಸ್ ಕೊಟ್ಟ ಹಿನ್ನೆಲೆಯಲ್ಲಿ ಬೆಂಗಳೂರಿಗೆ ಈಗ ಮಂಗಳೂರಿನ ಸಿಸಿಬಿ ಟೀಮ್ ಬರ್ತಾ ಇದೆ. ಬೆಂಗಳೂರಿನ ಕಡೆಗೆ ಈಗಾಗಲೇ ಆಗಮಿಸ್ತಾ ಇದ್ದಾರೆ. ಆಲ್ಮೋಸ್ಟ್ 4 ರಿಂದ 5 ಪೊಲೀಸರ ಟೀಮ್ ಈಗ ಬೆಂಗಳೂರಿನತ್ತ ಆಗಮಿಸ್ತಾ ಇದ್ದು ಅನುಶ್ರೀಯ ವಿಚಾರಣೆಯನ್ನ ಕೂಡ ನಡೆಸಲಿದೆ. ಇದೇ ಒಂದು ಟೀಮ್, ಮಂಗಳೂರಿನ ಸಿಸಿಬಿ ಟೀಮ್. 4 ರಿಂದ 5 ಮಂದಿ ಪೊಲೀಸರು ಈ ಒಂದು ಟೀಮ್ ನಲ್ಲಿ ಇದ್ದಾರೆ. ಬರ್ತಾ ಇರುವಂತಹ ಟೀಮ್ ನಲ್ಲಿ ಇವರೆಲ್ಲರೂ ಕೂಡ ಈಗ ಬೆಂಗಳೂರಿನ ಕಡೆ ಬರ್ತಾ ಇದ್ದಾರೆ. ಇವರೆಲ್ಲರೂ ಕೂಡ ಅನುಶ್ರೀಯನ್ನ ವಿಚಾರಣೆ ಮಾಡಲಿದ್ದಾರೆ. ಇನ್ನು ಬೆಂಗಳೂರು ಸಿಸಿಬಿ ಅಧಿಕಾರಿಗಳಿಗೆ ಆಲ್ರೆಡಿ ಮಾಹಿತಿಯನ್ನ ಕೂಡ ಮಂಗಳೂರಿನ ಸಿಸಿಬಿ ಅಧಿಕಾರಿಗಳು ಕೊಡ್ತಾ ಇದ್ದಾರೆ. ಮಾಹಿತಿಯನ್ನ ನೀಡಲಿದ್ದಾರೆ ಮಂಗಳೂರಿನ ಸಿಸಿಬಿ ಅಧಿಕಾರಿಗಳು. ಆಲ್ರೆಡಿ ಈಗ ಬೆಂಗಳೂರಿನತ್ತ ಹೊರಟಿದ್ದಾರೆ ಮಂಗಳೂರಿನ ಸಿಸಿಬಿ ಟೀಮ್. ಇನ್ನು ಒಂದ್ ಕಡೆ ಬಹಳ ಲಿಂಕ್ಗಳು ಕೂಡ ಕಾಣಿಸಿಕೊಳ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ ಒಂದ್ ಕಡೆ ಪ್ರಕರಣ ಆದ್ರೆ ಇನ್ನೊಂದ್ ಕಡೆ ಮಂಗಳೂರು ಕೂಡ ಲಿಂಕ್ ಆಗ್ತಾ ಇರೋದನ್ನ ನೋಡ್ತಾ ಇರಬಹುದು. ಇವೆಲ್ಲದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ
ನಮ್ಮ ರಿಪೋರ್ಟರ್ ಕಿಶನ್ ಶೆಟ್ಟಿ ಈಗ ಫೋನ್ ಸಂಪರ್ಕದಲ್ಲಿ ನೇರ ಸಂಪರ್ಕದಲ್ಲಿದ್ದಾರೆ. ಕಿಶನ್ ಶೆಟ್ಟಿ, ಈಗ ಅನೇಕ ಪ್ರತೀಕ್ ಶೆಟ್ಟಿ ಆಗಿರ್ಬೋದು, ತರುಣ ಆಗಿರಬಹುದು, ಈಗ ಅನೇಕರ ಹೆಸರುಗಳು ಕೂಡ ಕೇಳಿ ಬಂದಂತ ಹಿನ್ನೆಲೆಯಲ್ಲಿ ಈಗ ಅನುಶ್ರೀಗೂ ಕೂಡ ನೋಟಿಸ್ ಅನ್ನ ಜಾರಿಗೊಳಿಸಲಾಗ್ತಾ ಆಗಿದೆ ಆಲ್ರೆಡಿ ವಾಟ್ಸ್ಆಪ್ ಮೂಲಕ ಅಂತ ಹೇಳಿ. ಬಟ್ ಈಗ ನೇರವಾಗಿ ಕೊಡುವಂತಹ ಚಾನ್ಸಸ್ ಇದೆಯಾ ನೋಟಿಸ್ ಅನ್ನ, ಅಥವಾ ಆಲ್ರೆಡಿ ನಾಳೆ ವಿಚಾರಣೆಗೆ ಹಾಜರಾಗಬೇಕಾ ಹೇಗೆ ಅಂತ? ಇಲ್ಲ, ಇವತ್ತು ಮಂಗಳೂರಿನ ಪೊಲೀಸರು ಬೆಂಗಳೂರಿಗೆ ಆಗಮಿಸುತ್ತಿದ್ದಾರೆ. ಸಿಸಿಬಿ ಪೊಲೀಸರು ನಾಳೆ ಖುದ್ದು ಅನುಶ್ರೀಯನ್ನು ಭೇಟಿಯಾಗಿ ನೋಟಿಸ್ ಅನ್ನ ಅನುಶ್ರೀಗೆ ಕೊಡಲಿದ್ದಾರೆ. ಯಾಕಂದ್ರೆ ವಾಟ್ಸ್ಆಪ್ ಅಲ್ಲಿ ಕಳಿಸಿರುವಂತ ಅದು ಅಧಿಕೃತವಾಗಿ ಮಾನ್ಯತೆ ಆಗಲ್ಲ. ಹಾಗಾಗಿ ಸಿಸಿಬಿ ಪೊಲೀಸರು ನೇರವಾಗಿ ಅನುಶ್ರೀಗೆ ನೋಟಿಸ್ ಅನ್ನ ಕೊಡ್ತಾರೆ. ಇನ್ನಿತರ ವಿಚಾರಗಳ ಬಗ್ಗೆ ಅನುಶ್ರೀಯನ್ನ ಸಿಸಿಬಿ ಪೊಲೀಸರು ಕರೆಸಿಕೊಂಡು ವಿಚಾರಣೆ ಮಾಡುವಂತ ಸಾಧ್ಯತೆಗಳು ಕೂಡ ಬಹಳಷ್ಟು ದಟ್ಟವಾಗಿರುವಂತದ್ದು. ಯಾಕೆಂದ್ರೆ ಮಂಗಳೂರಲ್ಲಿ ಪೊಲೀಸರು ಈಗಾಗಲೇ 3 ಮಂದಿ ಆರೋಪಿಗಳನ್ನ ಅರೆಸ್ಟ್ ಮಾಡಿರುವಂತದ್ದು. ಡ್ಯಾನ್ಸರ್ ಕಿಶೋರ್ ಶೆಟ್ಟಿ ಆಗಿರಬಹುದು, ಆತನ ಗರ್ಲ್ ಫ್ರೆಂಡ್ ಉತ್ತರ ಭಾರತದ ಮೂಲದ ಅಸ್ಕಾ ಆಗಿರಬಹುದು, ಇವತ್ತು ಬಂಧನ ಆಗಿರುವಂತಹ ಕಿಶೋರ್ ಶೆಟ್ಟಿಯ ಸ್ನೇಹಿತ ತರುಣ್ ಆಗಿರಬಹುದು. ಈ 3ರ ವಿಚಾರಣೆ ವೇಳೆಯಲ್ಲಿ ಅನುಶ್ರೀಯ ಹೆಸರು ಪ್ರಬಲವಾಗಿ ಕೇಳಿ ಬಂದಿರುವಂತದ್ದು. ಇವತ್ತು ತರುಣ್ನ ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಪೊಲೀಸರು ಕೂಡ ತರುಣನ್ನ ಸಾಕಷ್ಟು ಇಂಟ್ರೋಗೇಷನ್ ಅನ್ನ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಮಂಗಳೂರಲ್ಲಿ ಎಲ್ಲೆಲ್ಲಿ ಪಾರ್ಟಿ ಆಗಿತ್ತು, ಮತ್ತೆ ಆ ಪಾರ್ಟಿಗಳಲ್ಲಿ ಯಾರೆಲ್ಲ ಭಾಗವಹಿಸಿದ್ರು ಅನ್ನೋದ್ರ ಬಗ್ಗೆ ಪೊಲೀಸರು ತರುಣನ್ನ ಇಂಟ್ರೋಗೇಷನ್ ಮಾಡಿದ್ದಾರೆ. ಈ ವೇಳೆ ಅನುಶ್ರೀಯ ಹೆಸರು ಕೇಳಿ ಬಂದಿರುವಂತದ್ದು. ಹಲವಾರು ಪಾರ್ಟಿಗಳಿಗೆ ಮಂಗಳೂರಿಗೆ ಅನುಶ್ರೀ ಕೂಡ ಬಂದಿದ್ರು, ಲೇಟ್ ನೈಟ್ ಪಾರ್ಟಿಗಳಲ್ಲಿ ಕೂಡ ಅವರು ಭಾಗವಹಿಸಿದ್ರು ಅನ್ನೋದು ತರುಣ್ ಸಿಸಿಬಿ ಪೊಲೀಸರಿಗೆ ಕೊಟ್ಟಿರುವಂತಹ ಮಾಹಿತಿ. ಈ ಹಿನ್ನೆಲೆಯಲ್ಲಿ ಸಿಸಿಬಿ ಪೊಲೀಸರು ನಾಳೆ ಅನುಶ್ರೀಯನ್ನ ಖುದ್ದು ಭೇಟಿಯಾಗಿ ನೋಟಿಸ್ ಅನ್ನ ಕೊಡ್ತಾರೆ. ಮತ್ತಷ್ಟು ವಿಚಾರಣೆಗಳು ನಾಳೆಯಿಂದ ಸ್ಟಾರ್ಟ್ಗೊಳ್ಳುತ್ತೆ. ನವಿತಾ. ಓಕೆ ಕಿಶನ್, ಈಗ ಅಂದ್ರೆ ಬೆಂಗಳೂರಿನಲ್ಲೇ ವಿಚಾರಣೆ ನಡೆಯುತ್ತಾ ಹೇಗೆ ಅಂತ ಹೇಳಿ ಇದ್ರ ಬಗ್ಗೆ ಏನಾದ್ರೂ ಮಾಹಿತಿಯನ್ನ ಕೊಟ್ಟಿದ್ದಾರಾ? ಎಷ್ಟು ಹೊತ್ತಿಗೆ ವಿಚಾರಣೆಗೆ ಹಾಜರಾಗಬಹುದು, ಅಥವಾ ಎಲ್ಲ ನೋಟಿಸ್ ಕೊಟ್ಟ ಮೇಲೆನೆ, ಅಥವಾ ಖುದ್ದಾಗಿ ನೋಟಿಸ್ ಕೊಟ್ಟ ಮೇಲೆನೆ ಇವೆಲ್ಲವೂ ಕೂಡ ಗೊತ್ತಾಗದ ಹೇಗೆ? ಇಲ್ಲ, ಖುದ್ದಾಗಿ ನೋಟಿಸ್ ಕೊಟ್ಟಾದ್ಮೇಲೆ ಬೆಂಗಳೂರಲ್ಲೇ ವಿಚಾರಣೆ ಮಾಡುವಂತಹ ಸಾಧ್ಯತೆಗಳು ಕೂಡ ಬಹುತೇಕ ದಟ್ಟವಾಗಿರುವಂತದ್ದು. ಯಾಕಂದ್ರೆ ಅನುಶ್ರೀ ಅವರ ಫ್ಯಾಮಿಲಿ ಮಂಗಳೂರಲ್ಲಿ ಯಾರು ಕೂಡ ನೆಲೆಸಿಲ್ಲ, ವಾಸ್ತವ್ಯನ ಹೊಂದಿಲ್ಲ. ಎಲ್ಲರೂ ಕೂಡ ಫ್ಯಾಮಿಲಿಯವರು ಬೆಂಗಳೂರಲ್ಲೇ ಕೂಡ ನೆಲೆಸಿರುವಂತದ್ದು. ಹಾಗಾಗಿ ಬೆಂಗಳೂರಿನ ಸಿಸಿಬಿ ಪ್ರಧಾನ ಕಚೇರಿಗೆ ಕರೆಸಿಕೊಂಡು ಅಲ್ಲಿ ವಿಚಾರಣೆಯನ್ನ ಮಾಡ್ತಾರೆ. ಇನ್ನೊಂದು ಆಂಗಲ್ ಅಲ್ಲಿ ಗಮನಿಸ್ತಾ ಹೋದ್ರೆ ಬೆಂಗಳೂರಲ್ಲಿ ಅರೆಸ್ಟ್ ಆದಂತಹ ಕಿಶೋರ್ ಶೆಟ್ಟಿ ಆಗಿರ್ಬೋದು, ತರುಣ್ ಆಗಿರ್ಬೋದು, ಇವರಿಗೆ ಬೆಂಗಳೂರಿನ ಲಿಂಕ್ ಕೂಡ ಇರುವಂತದ್ದು. ಬೆಂಗಳೂರಲ್ಲಿ ಅರೆಸ್ಟ್ ಆದಂತಹ ಪ್ರತೀಕ್ ಶೆಟ್ಟಿಯ ಲಿಂಕ್ ಕೂಡ ಇದೆ. ಡ್ರಗ್ ಪಾರ್ಟಿಗಳಿಗೆ ಈ 3 ಸೇರಿಕೊಂಡು ಆಯೋಜನೆ ಮಾಡ್ತಾ ಇದ್ರು, ಮತ್ತು ಅಲ್ಲಿ ಯಾವ್ಯಾವ ಕಾರ್ಯಕ್ರಮಗಳು ನಡೀಬೇಕು ಅನ್ನೋದನ್ನ ಆಯೋಜನೆ ಈ 3 ಖುದ್ದಾಗಿ ಮಾಡ್ತಾ ಇದ್ರು ಅನ್ನೋದು ಪೊಲೀಸರು ಕೊಟ್ಟಿರುವಂತಹ ಮಾಹಿತಿ. ಹಾಗಾಗಿ ಈ ಎಲ್ಲಾ ಪ್ರಕರಣಗಳನ್ನ ಮುಂದಿಟ್ಟುಕೊಂಡು ಅನುಶ್ರೀಯನ್ನ ಬೆಂಗಳೂರಿನ ಸಿಸಿಬಿ ಪ್ರಧಾನ ಕಚೇರಿಯಲ್ಲೇ ವಿಚಾರಣೆ ಮಾಡುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು. ನವಿತಾ. ಓಕೆ, ಥ್ಯಾಂಕ್ ಯು ಕಿಶನ್ ಡೀಟೇಲ್ಸ್ಗೆ. ಅನುಶ್ರೀಗೂ ಕೂಡ ಸಂಕಷ್ಟ ಎದುರಾಗಿದೆಯಾ ಅನ್ನುವಂತಹ ಪ್ರಶ್ನೆ. ಯಾಕಂದ್ರೆ ಮಂಗಳೂರಿನಲ್ಲಿ ಈಗ ಸಿಸಿಬಿ ಅಧಿಕಾರಿಗಳು ನೋಟಿಸ್ ಅನ್ನ ಜಾರಿಗೊಳಿಸಿದ್ದಾರೆ, ವಾಟ್ಸ್ಆಪ್ ಮೂಲಕ ಈಗ ನೋಟಿಸ್ ಅನ್ನು ಕೊಟ್ಟಿದ್ದಾರೆ ನಟಿ ಕಮ್ ಆಂಕರ್ ಆಗಿರುವಂತಹ ಅನುಶ್ರೀಗೆ. ಸೊ 4ರಿಂದ 5 ಪೊಲೀಸರ ಟೀಮ್ ಆಲ್ರೆಡಿ ಈಗ ಬೆಂಗಳೂರಿನತ್ತ ಹೊರಟಿದೆ. ಖುದ್ದಾಗಿ ನೋಟಿಸ್ ಅನ್ನು ಕೂಡ ಸರ್ವ್ ಮಾಡ್ತಾರೆ. ವಿಚಾರಣೆಗೆ ಹಾಜರಾಗೋದಕ್ಕೆ ನೋಟಿಸ್ ಅನ್ನ ನೀಡಲಾಗುತ್ತೆ. ಅನುಶ್ರೀ ವಿಚಾರಣೆಗೆ ಹಾಜರಾಗಬೇಕಾಗುತ್ತೆ. ಒಬ್ಬರಿಂದ ಒಬ್ಬರಿಗೆ ಯಾವ ರೀತಿಯಾಗಿ ಲಿಂಕ್ ಈಗ ಬೆಳೀತಾ ಹೋಗ್ತಾ ಇದೆ ಅನ್ನೋದನ್ನ ನಾವು ಗಮನಿಸಬಹುದು. ಈ ಒಂದು ಡ್ರಗ್ಸ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಅನೇಕ ನಟಿಯರ ಹೆಸರುಗಳು ಕೇಳಿ ಬಂದವು. ಅದರಲ್ಲೂ ಕೂಡ ಜೈಲಿಗೆ ಹೋಗಿರುವಂತಹ ಪ್ರಕರಣಗಳನ್ನ ನಾವು ನೋಡ್ತಾ ಇದ್ದೀವಿ. ನಿರೂಪಕ ಅಕುಲ್ ಬಾಲಾಜಿಯನ್ನ ವಿಚಾರಣೆಗೆ ಕರೆದಿದ್ದನ್ನು ಕೂಡ ನಾವು ಗಮನಿಸಿದ್ದೀವಿ. ಇವೆಲ್ಲದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ಈಗ ಪ್ರತೀಕ್ ಶೆಟ್ಟಿಯಿಂದ ಒಬ್ಬೊಬ್ಬರಿಗೆ ಯಾವ ರೀತಿಯಾಗಿ ಸಂಕಷ್ಟ ಬಂದಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮುನಿರಾಜು ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಮುನಿರಾಜ್, ಪ್ರತೀಕ್ ಶೆಟ್ಟಿಯಿಂದ ಒಂದು ವಿಚಾರಣೆ ಸಂದರ್ಭದಲ್ಲಿ ಬಂದಂತಹ ಹೆಸರುಗಳಿಂದಾನೇ ಈಗ ಇವರೆಲ್ಲರಿಗೂ ಕೂಡ ಸಂಕಷ್ಟ ಒದಗಿದೆಯಾ? ಯಾವ ರೀತಿಯಾಗಿ ಒಬ್ಬರಿಂದೊಬ್ಬರಿಗೆ ಲಿಂಕ್ ಆಗಿದೆ? ಪ್ರಕರಣಗಳಲ್ಲಿ ಈಗ ಡ್ರಗ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಹೊರಬಿಟ್ಟಿದ್ದಾರೆ ವಿಚಾರಣೆಯ ವೇಳೆ ಅಂತ ಹೇಳಿ. ನವಿತಾ, ಈಗಾಗಲೇ ಏನು ಬೆಂಗಳೂರು ಪೊಲೀಸರು ಬೆಂಗಳೂರಿನ ಸಿಸಿಬಿ ಪೊಲೀಸರು ಪ್ರತೀಕ್ ಶೆಟ್ಟಿಯನ್ನ ಬಂಧಿಸಿ ಒಂದು ವಿಚಾರಣೆಯನ್ನು ಮಾಡಿದ್ರು. ಈ ವೇಳೆ ಆತ ಕೊಟ್ಟ ಒಂದು ಮಾಹಿತಿಯಿಂದಾಗಿ ಈಗ ಮಂಗಳೂರಿನ ಒಂದು ಡ್ರಗ್ ಜಾಲವು ಸಹ ಈಗ ಬೆಳಗ್ಗೆ ಬಂದಿತ್ತು. ಆದರೆ ಈಗ ಮಂಗಳೂರಿನ ಒಂದು ಡ್ರಗ್ ಜಾಲದಿಂದ ಅನುಶ್ರೀ ತನಕ ಒಂದು ತನಿಖೆ ಮುಂದುವರೆದಿದ್ದು, ಇದೀಗ ಅನುಶ್ರೀಗೆ ನೋಟಿಸ್ ಕೊಟ್ಟು ಒಂದು ವಿಚಾರಣೆ ಮಾಡುವಂತಹ ಹಂತಕ್ಕೆ ಮಂಗಳೂರು ಸಿಸಿಬಿ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಏನು ಕಿಶೋರ್ ಶೆಟ್ಟಿ ಕೊಟ್ಟ ಒಂದು ಮಾಹಿತಿ ಮತ್ತೆ ಆತನ ಕಾಲ್ ಲಿಸ್ಟ್ ಅನ್ನು ಏನು ಪರಿಶೀಲನೆ ಮಾಡಿದ್ರು, ಅದರಲ್ಲಿ ಒಂದು ಅನುಶ್ರೀ ಒಂದು ಡೀಟೇಲ್ ಸಿಕ್ಕ ಪರಿಣಾಮವಾಗಿ ಈಗ ಅನುಶ್ರೀಗೂ ಸಹ ಒಂದು ನೋಟಿಸ್ ಅನ್ನು ಕೊಟ್ಟು ಈ ಒಂದು ಡ್ರಗ್ ಜಾಲದಲ್ಲಿ ವಿಚಾರಣೆ ಮಾಡೋದಕ್ಕೆ ಮುಂದಾಗಿರುವಂತದ್ದು.
ಏನು ಬೆಂಗಳೂರಿನಲ್ಲಿ ಬಂದಿರುವಂತಹ ಪ್ರತೀಕ್ ಶೆಟ್ಟಿ ಏನಿದ್ದಾನೆ, ಈತ ಮತ್ತೆ ಮಂಗಳೂರಿನ ಕಿಶೋರ್ ಶೆಟ್ಟಿ ಮತ್ತೆ ತರುಣ್ ಇಬ್ರು ಸಹ ಒಂದು ಕಾಮನ್ ಫ್ರೆಂಡ್ಸ್ ಆಗಿರ್ತಾರೆ. ಇವರು ಮೂವರು ಸೇರಿ ಸಾಕಷ್ಟು ಪಾರ್ಟಿಗಳನ್ನು ಸಹ ಆಯೋಜನೆ ಮಾಡಿ ಪಾರ್ಟಿಗಳನ್ನು ಸಹ ಪಾಲ್ಗೊಂಡಿದ್ರು ಅಂತೇಳಿ ಈಗ ತನಿಖೆಯಿಂದ ಗೊತ್ತಾಗಿರುವಂಥದ್ದು. ಈ ವೇಳೆ ಏನು ಬೆಂಗಳೂರಿನ ಸಿಸಿಬಿ ಇನ್ಸ್ಪೆಕ್ಟರ್ ಲಕ್ಷ್ಮೀಕಾಂತ್ ಅವರು ತನಿಖೆ ಮಾಡೋ ಸಂದರ್ಭದಲ್ಲಿ ಪ್ರತೀಕ್ ಶೆಟ್ಟಿಯಿಂದ ಸಾಕಷ್ಟು ಮಾಹಿತಿಗಳನ್ನು ಕಲೆಕ್ಟ್ ಮಾಡಿದ್ರು. ಮತ್ತೆ ಇದ್ರ ಬಗ್ಗೆ ಕೆಲವು ಕಾಲ್ ಡೀಟೇಲ್ಸ್ ಅನ್ನ ಕಲೆಕ್ಟ್ ಮಾಡಿ ಮಂಗಳೂರು ಸಿಸಿಬಿ ಪೊಲೀಸರಿಗೆ ಒಂದು ಮೆಸೇಜ್ ಅನ್ನು ರವಾನೆ ಮಾಡಿದ್ರು. ಅಲ್ಲಿಯೂ ಸಹ ಒಂದು ಡ್ರಗ್ ಜಾಲ ವಿಸ್ತಾರವಾಗಿದೆ. ಅದರ ಕಿಂಗ್ ಪಿನ್ ಕಿಶೋರ್ ಶೆಟ್ಟಿ ಅಂತೇಳಿ ಈಗ ಆತನನ್ನ ಬಂಧಿಸಿದಾಗ ಒಂದು ಅನುಶ್ರೀ ಜೊತೆ ಒಂದು ಸಂಪರ್ಕ ಇರುವಂತದ್ದು ಸಹ ಗೊತ್ತಾಗಿರುವಂತದ್ದು. ನವಿತಾ, ಓಕೆ ಮುನಿರಾಜ್, ಈಗ ಒಂದ್ರಿಂದ ಒಂದ್ ಕಡೆಗೆ ಈಗಾಗಲೇ ನಾವು ಗಮನಿಸ್ತಾ ಇದೀವಿ, ಬೆಂಗಳೂರಿನಿಂದ ಮಂಗಳೂರಿಗೆ ಮತ್ತೆ ಮಂಗಳೂರಿನಿಂದ ಈಗ ಸಿಸಿಬಿ ಪೊಲೀಸರು ಬೆಂಗಳೂರಿನ ಕಡೆಗೆ ಬರ್ತಾ ಇದ್ದಾರೆ ಅಂತ ಹೇಳಿ. ಸೊ ವಿಚಾರಣೆಯ ಸಂದರ್ಭದಲ್ಲಿ ಈಗ ಅನುಷ್ಠಿಗೆ ಕೂಡ ನೋಟಿಸ್ ಅನ್ನ ನೀಡೋದಕ್ಕೆ ಈಗ ಅಧಿಕಾರಿಗಳು ಬರ್ತಾ ಇದ್ದಾರೆ. ಸೊ ಮೇನ್ ಆಫೀಸ್ ಅಲ್ಲೇ, ಸಿಸಿಬಿಯ ಮೇನ್ ಆಫೀಸ್ ಅಲ್ಲೇ ವಿಚಾರಣೆ ನಡೆಸುವಂತಹ ಸಾಧ್ಯತೆ ಇದೆಯಾ ಹೇಗೆ ಅಂತ? ನವಿತಾ, ಈಗಾಗಲೇ ಈ ಒಂದು ಪ್ರಕರಣದಲ್ಲಿ ಮಂಗಳೂರು ಪೊಲೀಸರು ಅನುಶ್ರೀಗೆ ಒಂದು ನೋಟಿಸ್ ಅನ್ನ ಕೊಡ್ತಾ ಇರೋದ್ರಿಂದ ಈಕೆ ಮಂಗಳೂರಿನಲ್ಲೇ ವಿಚಾರಣೆಗೆ ಒಂದು ಹಾಜರಾಗಬೇಕಾಗುತ್ತೆ. ಯಾಕಂದ್ರೆ ಮಂಗಳೂರು ಸಿಸಿಬಿ ಮತ್ತೆ ಬೆಂಗಳೂರು ಸಿಸಿಬಿ ಘಟಕಗಳು ಬೇರೆ ಬೇರೆಯಾಗಿ ಸಪರೇಟ್ ಆಗಿರೋದ್ರಿಂದ ಇಲ್ಲಿಗೆ ಒಂದು ತನಿಖೆ ವರ್ಗಾವಣೆ ಆಗೋದು ಬಹುತೇಕ ಸಾಧ್ಯತೆ ಕಡಿಮೆ ಇರುವಂಥದ್ದು. ಆದ್ರಿಂದ ಆಕೆ ಮಂಗಳೂರಿಗೆ ಹೋಗಿ ಒಂದು ವಿಚಾರಣೆಯನ್ನು ಎದುರಿಸಬೇಕಾಗುತ್ತೆ. ಮತ್ತೆ ಅಲ್ಲಿ ಸಹ ಒಂದು ಪ್ರತ್ಯೇಕ ಪ್ರಕರಣಗಳು ದಾಖಲಾಗಿದೆ. ಏನು ತರುಣ್ ಮತ್ತೆ ಕಿಶೋರ್ ಮೇಲೆ ಒಂದು ಪ್ರತ್ಯೇಕ ಎಫ್ಐಆರ್ ದಾಖಲಾಗಿ ತನಿಖೆ ನಡೀತಾ ಇರೋದ್ರಿಂದ ಅಲ್ಲಿಯ ಒಂದು ಪ್ರಕರಣ ಸಂಬಂಧ ಆಕೆಯನ್ನ ವಿಚಾರಣೆ ಮಾಡ್ತಾರೆ. ಮತ್ತೆ ಅಲ್ಲಿನ ಪೊಲೀಸರು ಏನು ಎವಿಡೆನ್ಸ್ ಕಲೆಕ್ಟ್ ಮಾಡಿದ್ದಾರೆ ಆ ಮೂಲಕ ಆಕೆಯನ್ನ ವಿಚಾರಣೆಯನ್ನ ನಡೆಸ್ತಾರೆ. ನವಿತಾ, ಓಕೆ, ಥ್ಯಾಂಕ್ ಯು ಮುನಿರಾಜು ಡೀಟೇಲ್ಸ್ಗೆ. ಒಟ್ಟಾರೆ ಈಗಾಗಲೇ ಬೆಂಗಳೂರು ಸಿಸಿಬಿ ಅಧಿಕಾರಿಗಳು ಕೊಟ್ಟಂತಹ ಮಾಹಿತಿಯ ಮೇರೆಗೆ ಮಂಗಳೂರಿನ ಸಿಸಿಬಿ ಅಧಿಕಾರಿಗಳು ಯಾರೆಲ್ಲ ಈ ಒಂದು ಡ್ರಗ್ಸ್ ಜಾಲದಲ್ಲಿ ಇದ್ದಾರೆ ಅನ್ನುವಂತಹ ಪತ್ತೆ ಹಚ್ಚುವಂತಹ ಕಾರ್ಯವನ್ನ ಮಾಡ್ತಾರೆ. ಆಗ ಅನೇಕರ ಹೆಸರುಗಳು ಕೂಡ ಬಯಲಿಗೆ ಬೀಳುತ್ತೆ. ಪ್ರತೀಕ್ ಶೆಟ್ಟಿಯಿಂದ ಆರಂಭ ಆದಂತಹ ಮಂಗಳೂರಿನ ಲಿಂಕ್ ಈಗ ನಟಿ ಕಮ್ ಆಂಕರ್ ಆಗಿರುವಂತಹ ಅನುಶ್ರೀವರೆಗೂ ಕೂಡ ಬಂದು ತಲುಪಿದೆ. ವಿಚಾರಣೆಗೆ ಹಾಜರಾಗೋದಕ್ಕೆ ನೋಟಿಸ್ ಅನ್ನ ನೀಡಲಾಗಿದ್ದು, ಖುದ್ದು ನೋಟಿಸ್ ಅನ್ನ ನೀಡೋದಕ್ಕೆ ಈಗ ಮಂಗಳೂರಿನಿಂದ ಸಿಸಿಬಿ ಟೀಮ್ ಬೆಂಗಳೂರಿನ ಕಡೆಗೆ ಪಯಣವನ್ನ ಬೆಳೆಸಿದೆ. ಆಲ್ಮೋಸ್ಟ್ 4 ಮಂದಿ ಅಧಿಕಾರಿಗಳ ತಂಡ ಬೆಂಗಳೂರಿನ ಕಡೆ ಹೊರಟಿದ್ದಾರೆ. ನಾಳೆ ಖುದ್ದಾಗಿ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ಅನುಶ್ರೀಗೆ ನೋಟಿಸ್ ಕೊಡುವಂತಹ ಸಾಧ್ಯತೆ ಇದೆ. ಆ ನಂತರ ಅನುಶ್ರೀ ವಿಚಾರಣೆಗೆ ಹಾಜರಾಗಬೇಕಾಗಿದೆ. ಮಂಗಳೂರಿನಲ್ಲಿ ಅನೇಕ ಕಡೆಗಳಲ್ಲಿ, ಅದರಲ್ಲೂ ಕೂಡ ಲಾಕ್ಡೌನ್ ಆದಂತಹ ಸಂದರ್ಭಗಳಲ್ಲಿ ಲೇಟ್ ನೈಟ್ ಪಾರ್ಟಿಗಳಲ್ಲಿ ಪಾಲ್ಗೊಂಡಿದ್ರು, ಬೀಚ್ ಸೈಡ್ ಪಾರ್ಟಿಗಳಲ್ಲಿ ಪಾಲ್ಗೊಂಡಿದ್ರು ಅನ್ನುವಂತಹ ಮಾಹಿತಿಯನ್ನ ಈ ಆರೋಪಿಗಳು ಬಾಯಿ ಬಿಟ್ಟಂತಹ ಹಿನ್ನೆಲೆಯಲ್ಲಿ, ಅದರಲ್ಲಿ ಅನುಶ್ರೀ ಅವರ ಹೆಸರನ್ನ ಹೇಳಿದಂತಹ ಹಿನ್ನೆಲೆಯಲ್ಲಿ ಈಗ ಅನುಶ್ರೀಗೆ ವಿಚಾರಣೆಗೆ ಕರೆಯುವಂತಹ ಸಾಧ್ಯತೆ ಇದೆ. ಇದರ ಬಗ್ಗೆ ಅನೇಕ ಮಾಹಿತಿಗಳನ್ನ ಕಲೆ ಹಾಕುವಂತಹ ಸಾಧ್ಯತೆ ಕೂಡ ಇದೆ ಸಿಸಿಬಿ ಅಧಿಕಾರಿಗಳು. ಅದೇ ಕಾರಣಕ್ಕಾಗಿ ಮಂಗಳೂರಿನ ಸಿಸಿಬಿ ಅಧಿಕಾರಿಗಳು ಈಗ ನೋಟಿಸ್ ಅನ್ನ ನೀಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. 4 ರಿಂದ 5 ಪೊಲೀಸರ ಟೀಮ್ ಬೆಂಗಳೂರಿನ ಕಡೆಗೆ ಹೊರಟಿದೆ. ಅನೇಕ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಯಾವ ರೀತಿಯಾಗಿ ಲಿಂಕ್ ಆಯ್ತು ಅನ್ನುವಂಥದ್ದು ಒಂದು ಕಡೆಯಿಂದ ಹಿಡಿದು ಪಾರ್ಟಿಗಳ ವಿಚಾರ, ಡ್ರಗ್ಸ್ ನ ವಿಚಾರ, ಯಾರ್ಯಾರು ಪಾಲ್ಗೊಂಡಿದ್ರು, ಯಾರು ಆಯೋಜನೆ ಮಾಡಿದ್ರು, ಇವೆಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಕಲೆ ಹಾಕುವಂತಹ ಸಾಧ್ಯತೆ ಇದೆ. ಪ್ರತೀಕ್ ಶೆಟ್ಟಿ ಕೊಟ್ಟಂತಹ ಒಂದು ಮಾಹಿತಿ ಅನೇಕರ ಹೆಸರುಗಳನ್ನ ಹೊರತಂದಿದೆ. ಇನ್ನು ಸಂಜನಾ ಜಾಮೀನು ಅರ್ಜಿಯ ವಿಚಾರಣೆ ಇವತ್ತು NDPS ವಿಶೇಷ ಕೋರ್ಟ್ನಲ್ಲಿ ನಡೀತಾ ಇದೆ. ಈಗಾಗಲೇ ಸಂಜನಾ ಜಾಮೀನಿಗೆ ಸಿಸಿಬಿಯ ಅಧಿಕಾರಿಗಳು ಆಕ್ಷೇಪಣೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ಜಾಮೀನನ್ನ ಮಂಜೂರು ಮಾಡಬಾರದು ಯಾವುದೇ ಕಾರಣಕ್ಕೂ ಅಂತ ಹೇಳಿ ಈಗ ಸಿಸಿಬಿ ಅಧಿಕಾರಿಗಳು ಆಕ್ಷೇಪಣೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ಸಂಜನಾ ಜಾಮೀನು ಅರ್ಜಿಯ ವಿಚಾರಣೆಗೆ ಸಂಬಂಧಪಟ್ಟ ಹಾಗೆ NDPS ವಿಶೇಷ ಕೋರ್ಟ್ನಲ್ಲಿ ವಿಚಾರಣೆ ಆಲ್ರೆಡಿ ಆರಂಭ ಆಗಿದೆ. ಸಂಜನಾ ಮನೆಯಲ್ಲಿ ಡ್ರಗ್ಸ್ ಪತ್ತೆಯಾಗಿಲ್ಲ, ಯಾಕೆ ಸಂಜನಾರನ್ನ ಬಂಧಿಸಿದ್ದಾರೆ ಅಂತ ಗೊತ್ತಿಲ್ಲ ಅಂತ ಹೇಳಿ ಸಂಜನಾ ಪರ ವಕೀಲರು ವಾದವನ್ನ ಮಂಡನೆ ಮಾಡಿದ್ದಾರೆ. ಎಕ್ಸ್ಟೆಸಿ ಮಾತ್ರೆಯ ಪ್ರಸ್ತಾಪವ ಮಾತ್ರ ಇದೆ, ಅದು ಬಿಟ್ಟರೆ ಸಂಜನಾ ಮೇಲೆ ಬೇರೆ ಯಾವುದೇ ರೀತಿಯ ಆಪಾದನೆಗಳು ಇಲ್ಲ, ಇತರೆ ಆರೋಪಿಗಳ ಹೇಳಿಕೆ ಮೇಲೆ ಕೇಸ್ ನಿಂತಿದೆ ಅಂತ ಹೇಳಿ ಈಗ ಸಂಜನಾ ಪರ ವಕೀಲರು ವಾದವನ್ನ ಮಂಡನೆ ಮಾಡಿದ್ದಾರೆ. ಆದ್ರೆ ಖಂಡಿತವಾಗ್ಲೂ ಕೂಡ ಸಾಧ್ಯ ಇಲ್ಲ, ಅವರಿಗೆ ಜಾಮೀನು ಕೊಡಬಾರದು ಅಂತ ಹೇಳಿ ಸಿಸಿಬಿ ಅವರು ಈಗ ಆಕ್ಷೇಪಣೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ಒಂದ್ ಕಡೆ ಸಂಜನಾ ಪರ ವಕೀಲರು ಮೊನ್ನೆಯಿಂದಲೂ ಕೂಡ ಅನೇಕ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಜಾಮೀನು ಕೊಡಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಯಾವುದೇ ರೀತಿಯ ತಪ್ಪಿಲ್ಲ ಆಕೆ ಆ ವಿಚಾರದಲ್ಲಿ.
ಸುಮ್ಮನೆ FIR ಅನ್ನ ಹಾಕಲಾಗಿದೆ. FIR ಅನ್ನ ಹಾಕಿ ಅನಂತರ ವಿಚಾರಣೆಯನ್ನ ಮಾಡಿ ಅನಂತರ FIR ಅನ್ನ ಹಾಕಲಾಗಿದೆ. FIR ಹಾಕಿ ವಿಚಾರಣೆಯನ್ನ ಮಾಡಬೇಕಾಗಿತ್ತು. ಈ ತರದ ಅನೇಕ ವಾದಗಳನ್ನ ಮಂಡನೆ ಮಾಡ್ತಾ ಇದ್ದಾರೆ. ಹಾಗಾಗಿ ಜಾಮೀನನ್ನ ಮಂಜೂರು ಮಾಡಬೇಕು. ಇತರೆ ಆರೋಪಿಗಳ ಹೇಳಿಕೆಯ ಮೇಲೆ ಈಗ ಕೇಸ್ ನಿಂತಿದೆ. ಯಾವುದೇ ರೀತಿಯಲ್ಲೂ ಸಂಜನಾಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ನುವಂತಹ ಮನವಿಯನ್ನ ವಿಚಾರವನ್ನ ಒಂದ್ ಕಡೆ ಸಂಜನಾ ಪರ ವಕೀಲರು ಹೇಳುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. NDPS ವಿಶೇಷ ಕೋರ್ಟ್ನಲ್ಲಿ ವಿಚಾರಣೆ ಆರಂಭ ಆಗಿದೆ. ಈಗಾಗಲೇ ಸಂಜನಾ ಪರ ವಕೀಲರು ಕೂಡ ವಾದವನ್ನ ಮಂಡನೆ ಮಾಡಿದ್ರು. ಅದಕ್ಕೆ ಆಕ್ಷೇಪಣೆಯನ್ನು ಸಲ್ಲಿಕೆ ಮಾಡಿದ್ದಾರೆ CCB ಅಧಿಕಾರಿಗಳು. ಕೊರೋನಾ ಸೋಂಕಿನಿಂದ ಕಾಂಗ್ರೆಸ್ ಶಾಸಕ ನಿಧನರಾಗಿದ್ದಾರೆ. ಬಸವ ಕಲ್ಯಾಣದ ಶಾಸಕರಾಗಿರುವ ನಾರಾಯಣ ರಾವ್ ಅವರು ನಿಧನರಾಗಿದ್ದು, ಕೊರೋನಾ ಸೋಂಕಿಗೆ ನಾರಾಯಣ ರಾವ್ ತುತ್ತಾಗಿದ್ರು. ಹಲವು ದಿನಗಳಿಂದಲೂ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ರು. ಆದ್ರೆ ಇದೀಗ MLA ನಾರಾಯಣ ರಾವ್ ವಿಧಿವಶರಾಗಿದ್ದಾರೆ. ಕೊರೋನಾ ಸೋಂಕಿನಿಂದ ಇವರು ವಿಧಿವಶರಾಗಿದ್ದಾರೆ. ಕೊರೋನಾ ಸೋಂಕಿಗೆ ಇವರು ತುತ್ತಾಗಿದ್ರು. ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ಕೊನೆ ಉಸಿರೆಳೆದಿದ್ದಾರೆ. ಹಲವು ದಿನಗಳಿಂದಲೂ ಕೂಡ ಇವರ ಆರೋಗ್ಯದಲ್ಲಿ ಏರುಪೇರಾಗ್ತಾ ಇತ್ತು. ಗಂಭೀರ ಸ್ಥಿತಿಯಲ್ಲಿದ್ರು. ಸೆಪ್ಟೆಂಬರ್ 1ರಂದು ಆಸ್ಪತ್ರೆಗೆ ದಾಖಲಾಗಿದ್ರು ನಾರಾಯಣರಾವ್ ಅವರು. ಇವತ್ತು ಮಧ್ಯಾಹ್ನ 3:55 ಸುಮಾರಿಗೆ ನಿಧನರಾಗಿದ್ದಾರೆ. ಬಹು ಅಂಗಾಂಗ ವೈಫಲ್ಯದಿಂದ ಶಾಸಕರು ಬಳಲ್ತಾ ಇದ್ರು. ನಾವು ಪ್ರತಿದಿನ ಕೂಡ ಈಗ ಇಂತಹ ಸುದ್ದಿಗಳನ್ನೇ ಕೇಳುವಂತಹ ಸಿಚುವೇಶನ್ ನಿರ್ಮಾಣ ಆಗಿದೆ. ಕೊರೋನಾಗೆ ಸಂಬಂಧಪಟ್ಟ ಹಾಗೆ ನಿನ್ನೆಯಷ್ಟೇ ಸಂಸದರಾಗಿರುವ ಸುರೇಶ್ ಅಂಗಡಿ ಅವರು ಮೃತಪಟ್ಟರು. ಅದರ ಜೊತೆಗೆ ಮೊನ್ನೆ ರಾಜ್ಯಸಭಾ ಸದಸ್ಯರಾದಂತಹ ಅಶೋಕ್ ಗಸ್ತಿ ಅವರ ನಿಧನದ ಸುದ್ದಿಯನ್ನ ಕೇಳಿದ್ವಿ. ಇವತ್ತು ನಾರಾಯಣ ರಾವ್ ಅವರು ನಿಧನರಾಗಿದ್ದಾರೆ, ವಿಧಿವಶರಾಗಿದ್ದಾರೆ. ಬಹು ಅಂಗಾಂಗ ವೈಫಲ್ಯದಿಂದ ಬಳಲ್ತಾ ಇದ್ರು ಶಾಸಕ ನಾರಾಯಣ ರಾವ್ ಅವರು. ಅವರ ನಿಧನಕ್ಕೆ ಗಣ್ಯರು ಕಂಬನಿಯನ್ನ ಮಿಡಿದಿದ್ದಾರೆ. ಹಲವು ದಿನಗಳಿಂದಲೂ ಕೂಡ ಮಣಿಪಾಲ್ ಹಾಸ್ಪಿಟಲ್ನಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ರು. ನಿನ್ನೆ ಕೂಡ ಅವರ ಆರೋಗ್ಯ ಗಂಭೀರವಾಗಿತ್ತು. ಇನ್ನಷ್ಟು ಸುದ್ದಿ ನೋಡೋಣ, ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ. ಸರ್, ಈಗ ಈ ಒಂದು ಡ್ರಗ್ಸ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ನೋಟಿಸ್ ಅನ್ನ ಜಾರಿಗೊಳಿಸಿದ್ದಾರೆ. ವಾಟ್ಸ್ಆಪ್ ಮೂಲಕ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಖುದ್ದು ಮಂಗಳೂರಿನಿಂದ CCB ಪೊಲೀಸರು ಈಗ ಬೆಂಗಳೂರಿನ ಕಡೆ ಪಯಣವನ್ನ ಬೆಳೆಸಿದ್ದಾರೆ. 4 ಪೊಲೀಸರು ಈಗ ಮಂಗಳೂರಿನಿಂದ ಬೆಂಗಳೂರಿನ ಕಡೆ ಬರ್ತಾ ಇದ್ದಾರೆ. ವಿಚಾರಣೆಯನ್ನ ಮಾಡುವ ಸಾಧ್ಯತೆ ಇದೆ. ನೋಟಿಸ್ ಅದಕ್ಕೋಸ್ಕರನೇ ಕೊಡ್ತಾ ಇರೋದು, ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ. ಇನ್ನು ಕಿಶೋರ್ ರಾಮನ್ ಶೆಟ್ಟಿ ಕೊಟ್ಟಂತಹ ಹೇಳಿಕೆ, ತರುಣ್ ಕೊಟ್ಟಂತಹ ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ ಈಗ ಆಂಕರ್ ಅನುಶ್ರೀಗೆ ನೋಟಿಸ್ ಅನ್ನ ಕೊಡ್ತಾರೆ. ಖುದ್ದು ಅಧಿಕಾರಿಗಳೇ ಬಂದೇ ನೋಟಿಸ್ ಅನ್ನ ಕೊಡುವಂತಹ ಸಾಧ್ಯತೆ ಇದೆ. ಮಂಗಳೂರಿನಿಂದ ಆಲ್ರೆಡಿ ಈಗ ಬರ್ತಾ ಇದ್ದಾರೆ. ಈ ಎಲ್ಲ ಪ್ರಕರಣಗಳಿಗೆ ಸಂಬಂಧಪಟ್ಟ ಹಾಗೆ ಯಾವಾಗ ಈ ಒಂದು ಪಾರ್ಟಿಯನ್ನ ಮಾಡಲಾಯಿತು, ಯಾರ್ಯಾರು ಪಾಲ್ಗೊಂಡಿದ್ರು, ಡ್ರಗ್ಸ್ಗೆ ಸಂಬಂಧಪಟ್ಟ ಹಾಗೆ ಯಾರ್ಯಾರು ಡ್ರಗ್ಸ್ ಅನ್ನ ಸೇವಿಸಿದ್ದಾರೆ, ಇದರ ಹಿಂದೆ ಯಾರ್ಯಾರಿದ್ದಾರೆ, ಯಾವಾಗ ಪಾರ್ಟಿಯಲ್ಲಿ ಆಯೋಜನೆ ಮಾಡಿದಂಥವ್ರು ಯಾರು, ಹೀಗೆ ಅನೇಕ ಪ್ರಶ್ನೆಗಳನ್ನ ಇಟ್ಟುಕೊಂಡು CCB ಅಧಿಕಾರಿಗಳು ವಿಚಾರಣೆಯನ್ನ ಮಾಡಲಿದ್ದಾರೆ. ಈಗ ಕೊಟ್ಟಿರುವಂತಹ ತರುಣ್ ಶೆಟ್ಟಿ ಆಗಿರ್ಬೋದು, ಕಿಶೋರ್ ಶೆಟ್ಟಿ ಆಗಿರ್ಬೋದು, ಕೊಟ್ಟಂತಹ ಹೆಸರುಗಳಲ್ಲಿ ಅಥವಾ ಮಾಹಿತಿಯಲ್ಲೇ ಅನುಶ್ರೀಯ ಹೆಸರು ಕೂಡ ಇದೆ ಅನ್ನುವಂತಹ ಕಾರಣಕ್ಕಾಗಿ ಈಗ ಅನುಶ್ರೀಗೆ ವಾಟ್ಸ್ಆಪ್ ನಲ್ಲಿ ನೋಟಿಸ್ ಅನ್ನ ನೀಡಲಾಗಿದೆ. ಖುದ್ದಾಗಿ ಬಂದು ಒಂದು ನೋಟಿಸ್ ಅನ್ನ ಕೊಡುವಂತಹ ಸಾಧ್ಯತೆ ಕೂಡ ಇದೆ. ಈ ಹಿನ್ನೆಲೆಯಲ್ಲಿ ಅನುಶ್ರೀ ವಿಚಾರಣೆಯನ್ನ ಎದುರಿಸಬೇಕಾಗುತ್ತೆ. ಎಲ್ಲಾ ಮಾಹಿತಿಗಳನ್ನ ಈಗ CCB ಅಧಿಕಾರಿಗಳ ಮುಂದೆ ಹೇಳಬೇಕಾಗುತ್ತೆ. ಯಾವುದೇ ರೀತಿಯಲ್ಲೂ ಕೂಡ ಈಗ ಒಬ್ಬೊಬ್ಬರು ಒಂದೊಂದು ಲಿಂಕ್ ಅನ್ನ ಕೊಡ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಯಾರು ಕೂಡ ತಪ್ಪಿಸಿಕೊಳ್ಳುವಂತಹ ಸಾಧ್ಯತೆನೇ ಇಲ್ಲ ಇಂತಹ ಪ್ರಕರಣಗಳಲ್ಲಿ. ಹಲವು ದಿನಗಳಿಂದ ನಾವು ನೋಡ್ತಾ ಇದ್ದೀವಿ. ಕಿರುತೆರೆ ಆಗಿರ್ಬೋದು, ಹಿರುತೆರೆ ಆಗಿರ್ಬೋದು, ಈಗ ಆಂಕರ್ಗಳಿಗೂ ಕೂಡ ಈಗ ಈ ಒಂದು ಡ್ರಗ್ಸ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಲಿಂಕ್ ಆಗ್ತಾ ಇರೋದು, ತಳುಕು ಹಾಕಿಕೊಳ್ತಾ ಇರೋದು, ಒಂದಷ್ಟು ಜನರನ್ನ ವಿಚಾರಣೆಯನ್ನ ಮಾಡಿ ವಾಪಸ್ ಕಳಿಸಿರೋದನ್ನ ಕೂಡ ನಾವು ನೋಡಿದೀವಿ. ಒಂದ್ ಕಡೆ ಸಂತೋಷ್ ಆಗಿರ್ಬೋದು, ನಿರೂಪಕ ಅಕುಲ್ ಬಾಲಾಜಿ ಆಗಿರ್ಬೋದು, ಹಾಗೇನೆ RV ಯುವರಾಜ್ ಆಗಿರ್ಬೋದು, ದಿಗಂತ್ ಆಗಿರ್ಬೋದು, ಐಂದ್ರಿತಾ ಆಗಿರ್ಬೋದು, ಈಗ ಅನೇಕರನ್ನ ಈಗಾಗಲೇ ನೋಟಿಸ್ ಕೊಟ್ಟು ಅವರನ್ನ ವಿಚಾರಣೆಯನ್ನ ಮಾಡಿ ಕಳುಹಿಸಲಾಗಿದೆ. ದಿಗಂತ್ಗೆ 2 ಬಾರಿ ನೋಟಿಸ್ ಕೊಟ್ಟು ವಿಚಾರಣೆಗೆ ಕೂಡ ಕರೆಯಲಾಗಿತ್ತು. ಹೀಗೆ ಕಿರುತೆರೆ ನಟಿಯರನ್ನು ಕೂಡ ನಾವು ಗಮನಿಸಿದ್ವಿ. ಈಗಾಗಲೇ ಗೀತಾ ಭಾರತಿ ಶೆಟ್ಟಿ ಆಗಿರ್ಬೋದು, ಹಾಗೇನೆ ಅಭಿಷೇಕ್ ಆಗಿರ್ಬೋದು, ಪ್ರತಿಯೊಬ್ಬರಿಗೂ ಕೂಡ ನೋಟಿಸ್ ಅನ್ನು ಕೊಟ್ಟು ಹೇಗೆ ಈ ಒಂದು ಪ್ರಕರಣದಲ್ಲಿ ನಿಮ್ಮ ಹೆಸರು ತಳುಕು ಹಾಕಿಕೊಂಡಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ CCB ಅಧಿಕಾರಿಗಳು. ಈಗ ಬೆಂಗಳೂರಿನ CCB ಅಧಿಕಾರಿಗಳು ಮಂಗಳೂರಿನ CCB ಅಧಿಕಾರಿಗಳಿಗೆ ಕೊಟ್ಟಂತಹ ಈ ಒಂದು ಲಿಂಕ್ ನ ಹಿನ್ನೆಲೆಯಲ್ಲಿ ಮಂಗಳೂರಿನಲ್ಲಿ ಕಿಶೋರ್ ಶೆಟ್ಟಿಯನ್ನ ಅರೆಸ್ಟ್ ಮಾಡಲಾಗುತ್ತೆ. ಆ ನಂತರ ಅವನಿಂದ ಅನೇಕರ ಹೆಸರುಗಳು ಕೂಡ ಈಗ ಬಾಯಿ ಬಿಟ್ಲಾಗಿದೆ. ಈ ಹಿನ್ನೆಲೆಯಲ್ಲಿ ಈಗ ಒಂದ್ ಕಡೆ ಕಾರ್ತಿಕ್ ಕೊಟ್ಟಂತಹ ಹೆಸರಿನಿಂದಾಗಿ ಅನೇಕರ ಹೆಸರುಗಳು ಮಂಗಳೂರಿನವರಿಗೂ ಕೂಡ ಲಿಂಕ್ ಆಗಿದ್ದು, ಈಗ ಆ ಒಂದು ಕಿಶೋರ್ ಶೆಟ್ಟಿ ಆಗಿರ್ಬೋದು, ತರುಣ್ ಕೊಟ್ಟಂತಹ ಹೆಸರಿನಿಂದ ಅನುಶ್ರೀಗೂ ಕೂಡ ಈಗ ನೋಟಿಸ್ ಅನ್ನ ಜಾರಿಗೊಳಿಸಲಾಗುತ್ತೆ. ವಿಚಾರಣೆಯನ್ನ ಎದುರಿಸಬೇಕಾಗತ್ತೆ ನಟಿ ಕಮ್ ಆಂಕರ್
ಅನುಶ್ರೀಗೆ ನೋಟಿಸ್ ಅನ್ನ ನೀಡಲಾಗಿದೆಯಾ, ವಾಟ್ಸ್ಆಪ್ ಮೂಲಕ ಸಿಕ್ಕಿದೆಯಾ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದೆ. ಖುದ್ದಾಗಿ ಕೊಡುವಂತಹ ಸಾಧ್ಯತೆ ಇದೆಯಾ ಅಂತ ಹೇಳಿ ಸದ್ಯಕ್ಕೆ ಯಾವ ರೀತಿಯ ಸಿಚುವೇಶನ್ ಇದೆ ಅನುಶ್ರೀ ಮನೆಯ ಬಳಿ ಇವೆಲ್ಲದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಹರ್ಷವರ್ಧನ್ ನೇರ ಸಂಪರ್ಕದಲ್ಲಿದ್ದಾರೆ. ಹರ್ಷವರ್ಧನ್, ಈಗ ಅನುಶ್ರೀಗೆ ವಾಟ್ಸ್ಆಪ್ ಮೂಲಕ ನೋಟಿಸ್ ಅನ್ನ ನೀಡಲಾಗಿದೆಯಾ? ಇದರ ಬಗ್ಗೆ ಏನಾದ್ರೂ ಅನುಶ್ರೀ ಮನೆಯಲ್ಲೇ ಇದ್ರೆ ಏನಾದ್ರೂ ಮಾಧ್ಯಮದವರಿಗೆ ಇದ್ರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರಾ? ಹೇಗೆ ವಾಟ್ಸಾಪ್ನಲ್ಲಿ ನೋಟಿಸ್ ಕೊಟ್ಟಿರೋದಕ್ಕೆ ಸಂಬಂಧಪಟ್ಟ ಹಾಗೆ ಹೌದು ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ ಈಗಾಗಲೇ ಮಂಗಳೂರಿನಿಂದ ಒಂದು ಸಿಸಿಬಿ ಟೀಮ್ ಬೆಂಗಳೂರಿಗೆ ಬರ್ತಾ ಇರುವಂಥದ್ದು, ಅವರಿಗೆ ನೋಟಿಸ್ನ ಮುಖಾಮುಖಿ ಭೇಟಿಯಾಗಿ ನೀಡುವಂಥದ್ದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಬೆಳವಣಿಗೆಗಳಾಗ್ತಾ ಇರುವಂಥದ್ದು. ಈಗೇನಂತಂದ್ರೆ ಪ್ರತೀಕ್ ಶೆಟ್ಟಿ, ಕಿಶೋರ್ ಶೆಟ್ಟಿ ಹಾಗೂ ತರುಣ್ ಈ ಡ್ರಗ್ಸ್ ಜಾಲ ಸಂಬಂಧಪಟ್ಟ ಹಾಗೆ ಬಂಧನಕ್ಕೊಳಗಾಗಿರುವಂಥವ್ರು ನೀಡಿರುವಂಥ ಮಾಹಿತಿ ಮೇರೆಗೆ ಈಗ ಅನುಶ್ರೀಗೆ ನೋಟಿಸ್ ಕೊಡ್ತಾ ಇರುವಂಥದ್ದು. ಈಗ ನಾವು ಅನುಶ್ರೀಯವರ ಮನೆ ಬಳಿನೇ ಇದ್ದೀವಿ. ಇಲ್ಲಿನ ಸ್ಥಳೀಯರು ಏನಂತ ಹೇಳ್ತಾರೆ ಅನುಶ್ರೀಯವರ ಬಗ್ಗೆ ಕೇಳೋಣ ಬನ್ನಿ. ಸರ್, ನೀವು ಸುಮಾರು ಎಷ್ಟು ವರ್ಷದಿಂದ ವಾಸ ಮಾಡ್ತಿರೋದು ಇಲ್ಲಿ, ಮತ್ತೆ ಅನುಶ್ರೀಯವ್ರನ್ನ ಎಷ್ಟು ವರ್ಷದಿಂದ ನೋಡ್ತಾ ಇದ್ದೀರಿ? 3 ವರ್ಷ ಆಯ್ತು. 3 ವರ್ಷದಿಂದ ನೋಡ್ತಾ ಇದ್ದೀವಿ ನಾವು. ಹೇಗೆ ಅವರು ಇಲ್ಲಿ ಜನಗಳ ಜೊತೆ ಹೇಗೆ ಬೆರೀತಾ ಇದ್ರು, ಮತ್ತೆ ಯಾವ ತರ ಇರ್ತಾ ಇದ್ರು? ಹರ್ಷವರ್ಧನ್, ಈಗ ಹರ್ಷವರ್ಧನ್ ಅವರ ಮನೆ ಎಲ್ಲಿರೋದು, ಯಾವ ಏರಿಯಾದಲ್ಲಿ ಇರೋದು ಹರ್ಷವರ್ಧನ್? ನೈಟ್ ಪಾರ್ಟಿ ಆ ಥರ ಏನು? ಆ ಪಾರ್ಟಿ ಇಲ್ಲ, ನಮ್ಗೆ ಗೊತ್ತಿಲ್ಲ, ಅದು ನಮ್ಗೆ ನೋಡಿಲ್ಲ. ಯಾವ ಗಲಾಟೆ ಏನಾದ ಪಾರ್ಟಿ ಗಿಟಿ ಏನಿಲ್ಲ, ನಾರ್ಮಲ್ ಆಗಿ ಮಾಮೂಲಿ ಇದ್ರು. ನಾವು ಈಗ ಇರುವಂತದ್ದು ರಾಜಾಜಿನಗರ ಸಮೀಪ ಇರುವಂತಹ ಇಸ್ಕಾನ್ ಎದುರುಗಡೆ ಆಪೋಸಿಟ್ ರೋಡ್ ನಲ್ಲಿ ಇರುವಂತಹ ವೈಭವ್ ಸ್ನೇಹ ಬ್ರೀಸ್ ಅಪಾರ್ಟ್ಮೆಂಟ್ಸ್ ನಲ್ಲಿ ಈ ಒಂದು ಅಪಾರ್ಟ್ಮೆಂಟ್ ನ ಗ್ರೌಂಡ್ ಫ್ಲೋರ್ ನಲ್ಲಿ ಅನುಶ್ರೀ ಅವರು ಅವರ ತಾಯಿ ಮತ್ತು ಸಹೋದರನ ಜೊತೆ ವಾಸ ಮಾಡ್ತಾ ಇರುವಂತದ್ದು. ಏನಂತ ಅಂದ್ರೆ ಇಲ್ಲಿನ ಸ್ಥಳೀಯರು ಹೇಳೋ ಪ್ರಕಾರ ಕಳೆದ 3 ವರ್ಷಗಳಿಂದ ಅವರು ವಾಸ ಮಾಡ್ತಾ ಇರುವಂತದ್ದು. ಯಾವುದೇ ರೀತಿಯಂತ ಸಮಸ್ಯೆ ಇಲ್ಲ, ಅಥವಾ ಮಿಡ್ ನೈಟ್ ಪಾರ್ಟಿ ಆಗಿರ್ಬೋದು ಅಥವಾ ಬೇರೆ ಬೇರೆ ರೀತಿಯಂತ ಕಂಪ್ಲೇಂಟ್ಸ್ ಏನೂ ಇರಲ್ಲ. ಬೆಳಿಗ್ಗೆ ಮತ್ತೆ ಸಂಜೆ ವಾಕಿಂಗ್ ಹೋಗುವಂತದ್ದು ಮಾಡ್ತಾರೆ. ಅದ್ರ ಜೊತೆಗೆ ಮತ್ತೊಂದು ಏನಂತಂದ್ರೆ ಈ ಮನೆಯ ಜೊತೆಗೆ ಮಲ್ಲೇಶ್ವರಂನಲ್ಲಿ ಅನುಶ್ರೀ ಅವರ ಒಂದು ಆಫೀಸ್ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಅಲ್ಲಿ ಸಹ ಆ ಒಂದು ಆಫೀಸ್ಗೂ ಸಹ ಸಿಸಿಬಿ ಅಧಿಕಾರಿಗಳು ಭೇಟಿ ಕೊಡುವಂತ ಒಂದು ಸಾಧ್ಯತೆಗಳಿದ್ದಾವೆ. ಒಟ್ಟಾರೆಯಾಗಿ ಈ ಒಂದು ಸ್ಯಾಂಡಲ್ವುಡ್ ಡ್ರಗ್ಸ್ ಜಾಲ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಏನು ಅಗೆದಷ್ಟು ಆಳ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಈಗಾಗಲೇ ಸಂಜನಾ ಮತ್ತು ರಾಗಿಣಿ ಬಂಧನವಾಗಿರುವಂತದ್ದು, ಐಂದ್ರಿತಾ ಮತ್ತೆ ದಿಗಂತ್ ಅವರನ್ನ ವಿಚಾರಣೆ ಮಾಡ್ತಾ ಇರುವಂತದ್ದು. ಮತ್ತೊಂದು ಕಡೆ ISD ಲೂಸ್ ಮಾದ ಯೋಗಿ ಜೊತೆಗೆ ಇನ್ನು ಕಿರುತೆರೆ ಸ್ಟಾರ್ಗಳನ್ನ ವಿಚಾರಣೆ ಮಾಡ್ತಾ ಇರುವಂತದ್ದು. ಅದ್ರ ಬೆನ್ನಲ್ಲೇ ಈಗ ಆಂಕರ್ ಅನುಶ್ರೀ ಅವರ ವಿಚಾರಣೆಗೆ ನೋಟಿಸ್ ನೀಡ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಸಾಕಷ್ಟು ಕುತೂಹಲ ಮೂಡಿಸಿದೆ. ಯಾವಾಗ ವಿಚಾರಣೆಗೆ ಹಾಜರಾಗಬೇಕು ಅನ್ನೋದ್ರ ಬಗ್ಗೆ ಏನಾದ್ರೂ ಮಾಹಿತಿ ಸಿಕ್ಕಿದೆಯಾ? ಅಲ್ಲಿ ಅನುಶ್ರೀ ಏನಾದ್ರೂ ಇದ್ರ ಬಗ್ಗೆ ಸ್ಪಷ್ಟನೆ ಕೊಡುವಂತಹ ಪ್ರಯತ್ನ ಮಾಡಿದಾರೆ? ಮನೆಯಲ್ಲಿ ಇದಾರ ಅನುಶ್ರೀ ಆಗಿರ್ಬೋದು, ಅವರ ಅಮ್ಮ ಅಥವಾ ಸಹೋದರ, ಇದ್ರ ಬಗ್ಗೆ ಏನಾದ್ರೂ ಮಾಧ್ಯಮದ ಜೊತೆ ಮಾತನಾಡಿದ್ರ ಹರ್ಷ? ಇದುವರೆಗೂ ಸಹ ಯಾವುದೇ ರೀತಿಯಂತ ಆ ಕುರಿತು ಸ್ಪಷ್ಟನೆಯನ್ನ ನೀಡಿಲ್ಲ. ಆ ಒಂದು ಸಿಸಿಬಿ ಅಧಿಕಾರಿಗಳು ಖುದ್ದಾಗಿ ಬಂದು ನೋಟಿಸ್ ನೀಡುವಂತಹ ಸಾಧ್ಯತೆ ಇರೋ ಕಾರಣ ಆ ಒಂದು ನೋಟಿಸ್ನ ರಿಸೀವ್ ಮಾಡಿಕೊಂಡು ಆ ಬಳಿಕ ಯಾವ ರೀತಿಯಂತ ಒಂದು ಸ್ಪಷ್ಟನೆಯನ್ನ ಅಥವಾ ಉತ್ತರವನ್ನ ಕೊಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ನಮಿತಾ, ಓಕೆ, ಇನ್ನು ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆಯವರ ಹೆಸರು ಕೂಡ ತಳುಕು ಹಾಕಿಕೊಳ್ತಾ ಇದೆ ಅಂತ ಹೇಳಿ ಒಂದು ರೀತಿಯಲ್ಲಿ ಈಗ ಅಲ್ಲಿ ನೀವಿರುವಂತಹ ಜಾಗದಲ್ಲಿ ಅವರ ಮನೆಯ ಸುತ್ತಮುತ್ತ ಯಾವ ರೀತಿಯಾದಂತಹ ಸಿಚುವೇಶನ್ ಇದೆ? ಈಗ ಏನಾದ್ರೂ ಒಂದು ರೀತಿಯ ಆತಂಕದ ವಾತಾವರಣ ಇದೆಯಾ? ಯಾರಾದ್ರೂ ಬರುವಂತವ್ರು ಆ ತರದ ಸಿಚುವೇಶನ್ ಏನಾದ್ರೂ ಕಂಡು ಬರ್ತಾ ಇದೆಯಾ ಹರ್ಷ? ಈಗಾಗಲೇ ಏನಂತಂದ್ರೆ ಇಲ್ಲಿ ಮಾಧ್ಯಮದವ್ರನ್ನ ಕಂಡು ಕೆಲವು ಸ್ಥಳೀಯರು ಅಥವಾ ಜನ ಸೇರ್ಕೊಂಡಿರೋದು ಬಿಟ್ರೆ ಇನ್ಯಾವುದೇ ರೀತಿಯಂತ ಒಂದು ಆತಂಕದ ವಾತಾವರಣ ಇಲ್ಲ ಅಂತಾನೆ ಹೇಳ್ಬೋದು. ಯಾಕೆಂತಂದ್ರೆ ಈ ಒಂದು ಸಿಸಿಬಿ ವಿಚಾರಣೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಹಲವಾರು ಮಂದಿ ಕಿರುತೆರೆ ನಟರಾಗಿರ್ಬೋದು ಅಥವಾ ಸ್ಯಾಂಡಲ್ವುಡ್ ಸ್ಟಾರ್ಗಳಿಗೂ ನೋಟಿಸ್ ಹೋಗಿರುವಂತದ್ದು. ಈಗಾಗಲೇ ಹಲವಾರು ಮಂದಿ ವಿಚಾರಣೆಯನ್ನ ಸಿಸಿಬಿಲಿ ಕೆಲವರು ಅಟೆಂಡ್ ಆಗಿದ್ರೆ, ಮತ್ತೊಂದು ಕಡೆ ಇಂಟರ್ನಲ್ ಸೆಕ್ಯೂರಿಟಿ ಡಿಪಾರ್ಟ್ಮೆಂಟ್ ಅಲ್ಲಿ ವಿಚಾರಣೆಗೆ ಅಟೆಂಡ್ ಆಗಿರುವಂತದ್ದು. ಇದು ಏನೋ ತಪ್ಪು ಮಾಡಿದ್ರೆ ನಾವು ಹೆದರ್ಕೋಬೇಕು, ತಪ್ಪು ಮಾಡಿಲ್ಲ ಅಂತಂದ್ರೆ ಯಾಕೆ ಹೆದರ್ಕೊಬೇಕು ಅನ್ನೋದು ಅನುಶ್ರೀ ಅವರ ಪ್ರಶ್ನೆ ಆಗಿರುವಂತದ್ದು. ಒಟ್ಟಾರೆಯಾಗಿ ಈ ಒಂದು ಬೆಳವಣಿಗೆ ಏನಿದೆ, ಈ ಒಂದು ಬೆಳವಣಿಗೆ ಅನುಶ್ರೀ ಅವರಿಗೆ ನೋಟಿಸ್ ಸಿಕ್ಕ ಬಳಿಕ ಅವರು ವಿಚಾರಣೆಗೆ ಅಟೆಂಡ್ ಆಗಿ ಆನಂತರ ತನಿಖೆಯಲ್ಲಿ ಯಾವ ರೀತಿಯಾದಂತ ಒಂದು ಆಯಾಮಗಳನ್ನ ಪಡ್ಕೊಳ್ಳುತ್ತೆ, ಅಲ್ಲಿಂದ ಸಾಕ್ಷಿಗಳು ಏನ್ ಸಿಗ್ತವೆ, ನಿಜವಾಗ್ಲೂ ಅನುಶ್ರೀ ಅವರು ತಪ್ಪು ಮಾಡಿದಾರಾ ಅಥವಾ ಮತ್ತಷ್ಟು ಇನ್ನು ಯಾವೆಲ್ಲ ಹೆಸರುಗಳು, ತಾರೆಯರ ಹೆಸರುಗಳು ಇದರಲ್ಲಿ ತಳಕಾಕಬಹುದು. ಒಟ್ಟಾರೆಯಾಗಿ ಈ ಒಂದು ತುಂಬಾ ಕಂಪ್ಲೀಟ್ ಆಗಿ ಜಟಿಲವಾಗಿರುವಂತಹ ಒಂದು ತನಿಖೆ ನಡೀತಾ ಇರುವಂತದ್ದು ಅಂತಾನೆ ಹೇಳ್ಬೋದು. ಹರ್ಷ, ಈಗ ನೀವು ಅವರ ಮನೆ ಮುಂಭಾಗದಲ್ಲೇ ಇದ್ದೀರಿ, ಮನೆಯನ್ನ ತೋರಿಸುವಂತಹ ಪ್ರಯತ್ನ ಮಾಡಬಹುದಾ ಹೇಗೆ ಅಂತ ಹೇಳಿ? ಇದು ಅಪಾರ್ಟ್ಮೆಂಟ್ ಆಗಿರುವಂತದ್ದು. ಅಪಾರ್ಟ್ಮೆಂಟ್ ನೀವು ನೋಡ್ತಾ ಇದ್ದೀರಿ, ವೈಭವ್ ಸ್ನೇಹ ಬ್ರೀಸ್ ಅಪಾರ್ಟ್ಮೆಂಟ್ಸ್ ಅಂತ ಸುಮಾರು 4 ಫ್ಲೋರ್ ಇರುವಂತ ಅಪಾರ್ಟ್ಮೆಂಟ್. ಇಲ್ಲಿ ಒಂದು ಗೇಟ್ ಇದೆ, ಮತ್ತೊಂದು ಗೇಟ್ ನಾನು ನಿಮಗೆ ತೋರಿಸ್ತೀನಿ ಬನ್ನಿ. ಮತ್ತೊಂದು ಹೊರಗಡೆ ಹೋಗುವಂತ ಗೇಟ್ ಆ ಕಡೆ ಇರುವಂತದ್ದು. ಅಲ್ಲಿ ಸೆಕ್ಯೂರಿಟಿ ಹತ್ರ ಫಸ್ಟ್ ಚೆಕಪ್ ಆಗುತ್ತೆ, ಆ ನಂತರ
ಹೋಗ್ತಾರೆ. ಆ ಒಂದು ಅಲ್ಲಿಂದ ಸೆಕ್ಯೂರಿಟಿ ಅವರು ಪ್ರತಿಯೊಬ್ಬರನ್ನು ವಿಚಾರಣೆ ಮಾಡಿ ಹೊರಗಡೆ ಬಿಡುವಂಥದ್ದು. ಅದಾದ ನಂತರ ಇದು ಮೈನ್ ಗೇಟ್ ಪಾರ್ಕಿಂಗ್ ಹೋಗುವಂಥ ವೆಹಿಕಲ್ಸ್ ಈ ಕಡೆಯಿಂದ ಹೋಗುವಂಥದ್ದು. ಇಲ್ಲಿ ಸೆಕ್ಯೂರಿಟಿ ಅವರು ಇದ್ದಾರೆ, ಅವರ ಹತ್ರನೂ ಮಾತಾಡೋಣ ಬನ್ನಿ. ಸರ್, ಸುಮಾರು ಎಷ್ಟು ವರ್ಷದಿಂದ ಇಲ್ಲಿ ನೀವು ಕೆಲಸ ಮಾಡ್ತಿರೋದು? ಅನುಶ್ರೀ ಅವರು ಎಷ್ಟು ವರ್ಷದಿಂದ ವಾಸ ಮಾಡ್ತಿರೋದು? ಹೊಸ್ದಾಗಿ ಬಂದಿದ್ದೀನಿ. ಅವ್ರು ಎಷ್ಟು ವರ್ಷದಿಂದ ಇದ್ದಾರೆ ಅಂತ ಗೊತ್ತಿಲ್ಲ. ನಾನು ಇವಾಗ ಇಲ್ಲಿ ಒಂದು 3 months ಆಗಿದೆ ಬಂದು. ಇವತ್ತಿನವರೆಗೂ ಅವರು ಯಾವುದು ಯಾವ ಬಿಟ್ಟು ಏನು ಗೊತ್ತಿಲ್ಲ. ನಮ್ಮಲ್ಲಿ ಹೇಗೆ ಸೋಷಿಯಲ್ ಆಗಿ ನಾರ್ಮಲ್ ಆಗಿರ್ತಾರೋ ಅದೇ ಥರ ಇದ್ದಾರೆ. ಇವತ್ತಿನವರೆಗೂ ಯಾವುದು ಏನು ಹೇಳ್ಬಿಟ್ಟು ಇದಿಲ್ಲ. ಅವ್ರನ್ನ ಕೇಳ್ಕೊಂಡು ಯಾರೇ ಬರೋದೇ ಆಗಲಿ ಯಾರೇ ಇರಲಿ, ಇವತ್ತಿನವರೆಗೂ ಯಾರೂ ಇಲ್ಲ. ನೈಟ್ ಟೈಮ್ ಪಾರ್ಟಿ ಆ ಥರ ಏನು ಯಾವುದೊಂದು ಏನೂ ಇಲ್ಲ ಸರ್, ಯಾರು ಇದಿಲ್ಲ. ವಾರದಲ್ಲಿ ಏನೋ 1 ದಿವಸ 2 ದಿವಸ ಏನೋ ಜಿ ಕನ್ನಡದ ಶೂಟಿಂಗ್ ಇದ್ರೆ ಮಾತ್ರ ಹೊರಗಡೆ ಹೋಗ್ತಾರೆ, ಇಲ್ಲಾಂದರೆ ಮನೇಲೇ ಇರ್ತಾರೆ. ಮನೇಲಿ ಇದ್ರೂ ಅವ್ರನ್ನ ಕೇಳ್ಕೊಂಡು ಯಾರೇ ಆಗಲಿ ಬರೋರು ಯಾರೂ ಇಲ್ಲ. ಅಕ್ಕಪಕ್ಕ ಮನೆಯವರು ಅವ್ರ ಬಗ್ಗೆ ದೂರ ಆ ಥರ ಏನು ಅಂಥದ್ದು ಏನೂ ಇಲ್ಲ ಸರ್. ಎಲ್ಲ ಸೋಷಿಯಲ್ ಆಗಿ ಚೆನ್ನಾಗಿದೆ. ಅವ್ರಾಯ್ತು ಅವ್ರ ಮನೆ ಆಯ್ತು ಅಷ್ಟೇ. ಯಾರ ಜೊತೆಲೇ ಬೇರೆ ಇದು ಮಾಡೋಕೆ ಹೋಗೋದು ಏನಿದಿರಲ್ಲ. ಅವ್ರ ಮನೆ ಆಯಿತು, ಅವ್ರ ಕೆಲಸ ಆಯ್ತು ಅಷ್ಟೇ. ಓಕೆ, ನಿಮ್ಮ ಜೊತೆನೆಲ್ಲ ಹೇಗೆ ಮಾತಾಡ್ತಾರೆ? ನಮ್ಮಲ್ಲಿ ಸೋಷಿಯಲ್ ಆಗಿ ಚೆನ್ನಾಗಿ ಮಾತಾಡ್ತಾರೆ. ನಾರ್ಮಲ್ ಆಗಿ ಹೆಂಗೆ ನಮ್ಮ ಹತ್ರ ಹೆಂಗಿರ್ಬೇಕು, ಇವಾಗ ನೀವು ಹೆಂಗೆ ಮಾತಾಡ್ತಾ ಇದ್ರೆ ಸೇಮ್. ಇದುವರೆಗೂ ಅವ್ರದಿಂದಾಗ್ಲಿ ಅವ್ರ ಜೊತೆನಲ್ಲಿ ಯಾರ್ಯಾರು ವಾಸ ಮಾಡ್ತಿರೋದು? ಅನುಶ್ರೀ ಜೊತೆ ಅವ್ರ ಅಮ್ಮ ತಮ್ಮ ಇದುವರೆಗೂ. ಈಗ ಮನೇಲಿದ್ದಾರೆ ಅನುಶ್ರೀ ಅವರು? ಇಲ್ಲ ಇಲ್ಲ. ಓಕೆ, ಡನ್. ಹಾಗಿದ್ರೆ ಇಲ್ಲಿನ ಸೆಕ್ಯೂರಿಟಿ ಅವ್ರು ಹೇಳ್ತಿರೋ ಪ್ರಕಾರ ಅನುಶ್ರೀ ಅವರು ಈಗ ಸದ್ಯ ಮನೆಯಲ್ಲಿ ಇಲ್ಲ. ಓಕೆ, ಎಲ್ಲೋಗಿದ್ದಾರೆ ಅಂತ ಏನಾದ್ರು ಮಾಹಿತಿ? ನಮ್ಗೇನು ಮಾಹಿತಿ ಕೊಡಲ್ಲ ಸರ್. ಅವರು ಕೊಡೋರು ಹೋಗ್ತಾರೆ, ಬರ್ತಾ ಇರ್ತಾರೆ ಅಷ್ಟೇ. ನಮಗೂ ಅದಕ್ಕೂ ಏನು ನಾವು ಕೇಳೋಕ್ಕೂ ನಮ್ಗೆ ಅಧಿಕಾರ ಇಲ್ಲ, ನಾವು ಕೇಳೋದಿಲ್ಲ. ಓಕೆ ಓಕೆ ಓಕೆ. ಲಾಸ್ಟ್ ಈಗ ಯಾವಾಗ ನೋಡಿದ್ದವ್ರನ್ನ ಲಾಸ್ಟ್ ನೀವು? ಇವಾಗ 12 ಗಂಟೆಲಿ ಆಚೆಗೆ ಹೋದಾಗ ನೋಡಿ. 12 ಗಂಟೆಯಲ್ಲಿ. ಓಕೆ, ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಅಥವಾ ಸಿಸಿಬಿ ಅಧಿಕಾರಿ ಯಾವುದೇ ಒಂದು ಯಾರ್ದು ಇದೇನು ಇದಿಲ್ಲ ಇಲ್ಲಿ. ಇಲ್ಲಿ ಯಾರು ಪೊಲೀಸರು ಯಾರು ಬಂದಿಲ್ವಾ? ಇಲ್ಲ, ಇವಾಗ ಪ್ರಪ್ರಥಮವಾಗಿ ನೀವೇನೇ ಇವತ್ತು ಇಲ್ಲಿ ಬಂದಿರೋದು. ಇವಾಗ ಯಾರು ಇದಕ್ಕೆ ಬಂದಿಲ್ಲ. ಓಕೆ ಓಕೆ ಓಕೆ. ಇಲ್ಲಿನ ಸೆಕ್ಯೂರಿಟಿ ಅವ್ರು ಹೇಳ್ತಿರೋ ಪ್ರಕಾರ ಅನುಶ್ರೀ ಅವರು ಯಾವುದೇ ರೀತಿಯಂತ ಒಂದು ನೈಟ್ ಪಾರ್ಟಿ ಆಗಿರ್ಬೋದು ಆ ಥರ ಏನು ಮನೆಯಲ್ಲಿ ನಡೆಸ್ತಾ ಇರಲಿಲ್ಲ ಅನ್ನೋ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಎಲ್ಲರ ಜೊತೆಯಲ್ಲಿ ಫ್ರೆಂಡ್ಲಿ ಆಗಿ ಇರ್ತಾ ಇದ್ರು ಅನ್ನೋ ಒಂದು ಮಾಹಿತಿಯನ್ನು ನೀಡ್ತಾ ಇರುವಂಥದ್ದು. ಇನ್ನು ಸಿಸಿಬಿ ಅಧಿಕಾರಿಗಳು ಬಂದು ನೋಟಿಸ್ ಕೊಡ್ತಾರೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದುವರೆಗೂ ಸಹ ಅವರ ನಿವಾಸಕ್ಕೆ ಬಂದಿಲ್ಲ ಅಂತ. ಜೊತೆಗೆ ಅನುಶ್ರೀ ಅವರು ಸಹ ತಮ್ಮ ಮನೆಯಲ್ಲಿ ಇಲ್ಲ. ಮಧ್ಯಾಹ್ನ 12 ಗಂಟೆಗೆ ಹೊರಗಡೆ ಹೋಗಿರೋರು ಎಲ್ಲಿಗೆ ಹೋಗಿದ್ದಾರೆ ಅಂತ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ಅವ್ರದ್ದು ಮಲ್ಲೇಶ್ವರಂನಲ್ಲಿ ಅನುಶ್ರೀ ಅವ್ರದ್ದು ಆಫೀಸ್ ಇದೆ ಅಂತ ಹೇಳಲಾಗ್ತಾ ಇದೆ. ಅಲ್ಲಿ ಏನಾದರೂ ಇರ್ಬೋದಾ ಅಥವಾ ಸಿಸಿಬಿ ಅಧಿಕಾರಿಗಳ ಅವರ ಸಂಪರ್ಕಕ್ಕೆ ಬಂದು ಹೊರಗಡೆ ಎಲ್ಲಾದರೂ ಬಂದು ನೋಟಿಸ್ ಅನ್ನು ಅವರು ರಿಸೀವ್ ಮಾಡ್ಕೋಬೋದಾ? ಕುತೂಹಲ ಮೂಡಿಸಿದೆ ಅಂತ ಹೇಳ್ಬೋದು ನವಿತಾ. ಸಂದರ್ಭದಲ್ಲಿ ವಾಟ್ಸಪ್ ಅಲ್ಲಿ ಈ ನೋಟಿಸ್ ಅನ್ನ ಬಂದಿದೆ ಅನ್ನೋದನ್ನ ಒಪ್ಕೊಂಡಿದಾರ ಹಾಗಾದ್ರೆ ಹೇಗೆ ಅಂತ ಹೇಳಿ? ಯಾಕಂದ್ರೆ ಖುದ್ದು ಸರ್ವ್ ಮಾಡ್ಲಿ ಅಂತ ವೇಟ್ ಮಾಡ್ತಿದಾರಾ ಅನುಶ್ರೀ? ವಾಟ್ಸಾಪ್ನಲ್ಲಿ ನೋಟಿಸ್ ರಿಸೀವ್ ಮಾಡ್ಕೊಂಡಿರೋದಕ್ಕೆ ಸಂಬಂಧಪಟ್ಟ ಹಾಗೆ ಹೌದು ಕನ್ಫರ್ಮ್ ಮಾಡಿದ್ದಾರೆ. ಆದರೆ ಮಂಗಳೂರಿಂದ ಸಿಸಿಬಿ ಅಧಿಕಾರಿಗಳು ನೇರವಾಗಿ ಏನಕ್ಕೆ ಕಿಶೋರ್ ಶೆಟ್ಟಿ ಮತ್ತು ತರುಣ್ ಇಬ್ಬರು ಬಂಧನವಾಗಿರುವಂಥದ್ದು ಮಂಗಳೂರಿನಲ್ಲಿ, ಇನ್ನು ಪ್ರತೀಕ್ ಶೆಟ್ಟಿ ಬಂಧನ ಆಗಿರುವಂಥದ್ದು ಬೆಂಗಳೂರಿನಲ್ಲಿ. ಇನ್ನು ಅನುಶ್ರೀ ಅವರ ಹೆಸರನ್ನ ಪ್ರತೀಕ್ ಶೆಟ್ಟಿ ಸಹ ಹೇಳಿದ್ದಾನೆ, ಅದೇ ರೀತಿಯಾಗಿ ಕಿಶೋರ್ ಶೆಟ್ಟಿ ಮತ್ತು ತರುಣ್ ಕೂಡ ಹೇಳಿದ್ದಾರೆ. ಹೀಗಾಗಿ ಎರಡೂ ನಗರದ ಏನಂದ್ರೆ ಬೆಂಗಳೂರು ಮತ್ತು ಮಂಗಳೂರು ಎರಡೂ ಕಡೆಯ ಸಿಸಿಬಿ ಅಧಿಕಾರಿಗಳು ಅವ್ರನ್ನ ವಿಚಾರಣೆಗೆ ಒಳಪಡಿಸಬೇಕಾಗಿರುವಂಥದ್ದು. ಈಗ ನೋಟಿಸ್ ಸರ್ವ್ ಮಾಡಿರುವಂಥದ್ದು ಮಂಗಳೂರು ಪೊಲೀಸರು, ಮಂಗಳೂರಿನ ಸಿಸಿಬಿ ಅಧಿಕಾರಿಗಳು. ಹೀಗಾಗಿ ಮಂಗಳೂರಿನ ಸಿಸಿಬಿ ಅಧಿಕಾರಿಗಳು ಬಂದು ಇಲ್ಲಿಗೆ ಖುದ್ದಾಗಿ ಬಂದು ಒಂದು ನೋಟಿಸ್ನ ಸರ್ವ್ ಮಾಡ್ತಾರಾ ಅಥವಾ ವಾಟ್ಸಪ್ಪಲ್ಲಿ ಕಳಿಸಿರೋದಕ್ಕೆ ಸಂಬಂಧಪಟ್ಟಂತೆ ಕನ್ಫರ್ಮ್ ಮಾಡಿದ್ದಾರೆ. ಆದರೆ ಬೆಂಗಳೂರಿಗೆ ಬಂದು ಏನು ರೇಡ್ ಮಾಡೋದಕ್ಕೆ ಬರ್ತಾ ಇದ್ದಾರಾ, ಈ ರೀತಿಯಂತ ಬೆಳವಣಿಗೆಗಳು ಏನಾಗ್ಬೋದು, ಇದು ಸದ್ಯಕ್ಕೆ ಈ ಕುರಿತು ಸ್ಪಷ್ಟನೆ ಸಿಕ್ಕಿಲ್ಲ ಅಂತ ಹೇಳ್ಬೋದು ನವಿತಾ. ಓಕೆ, ಈ ವಿಚಾರ ಒಂದು ಗೊತ್ತಾದ ನಂತರ ಈಗ ಅನೇಕ ವಿಚಾರಗಳೀಗ ಮಾಧ್ಯಮಗಳಲ್ಲೂ ಕೂಡ ಬರ್ತಾ ಇದೆ, ನೋಟಿಸ್ ಅನ್ನ ನೀಡಲಾಗಿದೆ ಅಂತ ಹೇಳಿ. ಸದ್ಯಕ್ಕೆ ಅಲ್ಲಿ ಯಾವುದೇ ರೀತಿಯಾದಂತಹ ಸಿಚುವೇಶನ್ ಆ ತರದ ಏನೋ ನಿರ್ಮಾಣ ಆಗಿಲ್ವಾ? ಹೇಗೆ ಅಲ್ಲ ಯಾರಾದ್ರೂ ಬರೋದು ಅಥವಾ ಈ ತರ ಆಗಿದೆಯಾ? ಬೇರೆ ಬೇರೆ ಅಪಾರ್ಟ್ಮೆಂಟ್ನವರು ಮಾತನಾಡೋದು ಅಥವಾ ಕೇಳುವಂತಹ ಪ್ರಯತ್ನಗಳು ಆ ತರದ ಏನಾದ್ರೂ ನೀವು ಅಲ್ಲಿದ್ದಂತ ಸಂದರ್ಭದಲ್ಲಿ ಕಾಣಿಸೋದಕ್ಕೆ ಸಿಗ್ತಾ ಹರ್ಷ? ಇಲ್ಲಿನ ಸ್ಥಳೀಯರು ಒಬ್ಬರು ಬಿಟ್ಟು ಮತ್ತೆ ಸೆಕ್ಯೂರಿಟಿ ಅವ್ರನ್ನ ಬಿಟ್ಟರೆ ಇದುವರೆಗೂ ಸಹ ಯಾರೂ ಅಪಾರ್ಟ್ಮೆಂಟ್ ನಿವಾಸಿಗಳು ಮಾತಾಡಿಲ್ಲ. ಇನ್ನು ಅನುಶ್ರೀ ಅವರ ಜೊತೆಯಲ್ಲಿ ಅವರ ತಾಯಿ ಮತ್ತು ಸಹೋದರ ವಾಸ ಮಾಡ್ತಾ ಇರುವಂಥದ್ದು. ಅವರ ತಾಯಿ ಮತ್ತು ಸಹೋದರ ಸಹ ಈ ಕುರಿತು ಹೊರಗಡೆ ಬಂದು ಮಾಧ್ಯಮಗಳ ಜೊತೆ ಮಾತನಾಡೋದಕ್ಕೆ ಪ್ರಯತ್ನ ಪಟ್ಟಿಲ್ಲ. ಜೊತೆಗೆ ಅನುಶ್ರೀ ಅವರು ಸಹ ಇದುವರೆಗೂ ಸಹ ಯಾವುದೇ ರೀತಿಯಂತ ಒಂದು ಕ್ಲಾರಿಟಿಯನ್ನು ಕೊಟ್ಟಿಲ್ಲ. ಈ ಒಂದು ಏನಂತಂದ್ರೆ ಅಧಿಕಾರಿಗಳು ಸಿಸಿಬಿ ಅಧಿಕಾರಿಗಳು ಬಂದು ಅವರಿಗೆ ನೋಟಿಸನ್ನು ಸರ್ವ್ ಮಾಡಿದ ಬಳಿಕ ಆ ಒಂದು ವಿಚಾರಣೆ ಹೇಗೆ ನಡೆಯುತ್ತೆ ಅದಕ್ಕಾಗಿ ಏನಾದರೂ ಕಾಯ್ತಾ ಇದ್ದಾರಾ? ನೋಟಿಸಲ್ಲಿ ಏನಿದೆ? ಫೈನ್, ಥ್ಯಾಂಕ್ ಯು ಹರ್ಷ ಡೀಟೇಲ್ಸ್ಗೆ. ಇನ್ನು ಬೆಂಗಳೂರು ಮನೆಯಲ್ಲಿಲ್ಲ ಅನುಶ್ರೀ. ಮಧ್ಯಾಹ್ನ 12 ಗಂಟೆಗೆ ಮನೆಯಿಂದ ಹೊರಟಿದ್ದಾರೆ ಅನುಶ್ರೀ. ಹಾಗಾದ್ರೆ ಆಂಕರ್ ಕಮ್ ನಟಿ ಅನುಶ್ರೀ ಎಲ್ಲಿದ್ದಾರೆ? ಬೆಂಗಳೂರು ಮನೆಯಲ್ಲಿ ಇಲ್ಲ, 12 ಗಂಟೆ ಹೋಗುತ್ತೆ. ಈಗಾಗಲೇ
ನಾವು ನಮ್ಮ ರಿಪೋರ್ಟರ್ ಹರ್ಷ ಮಾತನಾಡಿಸೋದ್ರಲ್ಲೇ ಅವರು ಸೆಕ್ಯೂರಿಟಿ ಅಲ್ಲಿ ಅಪಾರ್ಟ್ಮೆಂಟ್ನ ಸೆಕ್ಯೂರಿಟಿ ಹೇಳಿದ್ರು 12 ಗಂಟೆಗೆ ಹೊರಟಿದ್ದಾರೆ ಅಲ್ಲಿಂದ ಅಂತ ಹೇಳಿ. ಮಂಗಳೂರು ಸಿಸಿಬಿ ನೋಟಿಸ್ಗೆ ಹೆದರಿದ್ರ, ವಾಟ್ಸಪ್ ನೋಟಿಸ್ ಕಂಡು ಹೊರ ನಾಡಿದ್ರ, ಮಂಗಳೂರು ಪೊಲೀಸರೇ ಬರ್ತಿರೋದ್ರಿಂದ ಒಂದು ರೀತಿಯ ಆತಂಕ ಇದೆಯಾ, ಭಯ ಇದೆಯಾ ಅಂತ ಹೇಳಿ ಆಲ್ರೆಡಿ ಈಗ ನಮ್ಮ ರಿಪೋರ್ಟರ್ ಹರ್ಷ ಮಾತನಾಡಿಸುವಂತಹ ಸಂದರ್ಭದಲ್ಲಿ ಸೆಕ್ಯೂರಿಟಿ ಹೇಳಿದ್ರು ಅಲ್ಲಿ 12 ಗಂಟೆಗೆ ಮನೆಯಿಂದ ಹೊರಟಿದ್ದಾರೆ ಆಂಕರ್ ಅನುಶ್ರೀ ಅಂತ ಹೇಳಿ. ಆ ಒಂದು ನೋಟಿಸ್ ಅನ್ನ ಕಂಡು ಹಾಗಾದ್ರೆ ವಕೀಲರನ್ನ ಮೀಟ್ ಮಾಡಕ್ಕೆ ಏನಾದ್ರೂ ಹೋದ್ರ, ಆಂಕರ್ ಅನುಶ್ರೀಗೆ ಈಗ ರೇಡ್ ಭಯ ಏನಾದ್ರೂ ಕಾಡ್ತಾ ಇದೆಯಾ? ರಾಗಿಣಿ ಸಂಜನಾ ಮನೆ ಮೇಲೆ ಈಗಾಗಲೇ ಸಿಸಿಬಿ ಅಧಿಕಾರಿಗಳು ರೇಡ್ ಕೂಡ ಮಾಡಿದ್ರು. ಬೆಂಗಳೂರು ಸಿಸಿಬಿ ತಮ್ಮ ಮನೆ ಮೇಲೂ ರೇಡ್ ಮಾಡುವಂತಹ ಒಂದು ಚಾನ್ಸ್ ಇದೆಯಾ ಅನ್ನುವಂತಹ ಆತಂಕದಲ್ಲಿದ್ದಾರಾ, ಭಯದಲ್ಲಿದ್ದಾರಾ ಅಂತ ಹೇಳಿ, ಅಥವಾ ಕೆಲಸ ಕಾರ್ಯಗಳ ನಿಮಿತ್ತವಾಗಿ ತೆರಳಿದ್ದಾರಾ ಅನ್ನೋದನ್ನು ಕೂಡ ನೋಡ್ಬೇಕಾಗತ್ತೆ. ಒಂದ್ ಕಡೆ ಆತಂಕ ಸಹಜವಾಗಿ ಇದ್ದೇ ಇರುತ್ತೆ, ಇನ್ನೊಂದು ಕಡೆ ಕೆಲಸ ಕಾರ್ಯಗಳನ್ನು ಕೂಡ ಮುಗಿಸ್ಕೊಳ್ಬೇಕಾಗತ್ತೆ. ಈ ಹಿನ್ನೆಲೆಯಲ್ಲಿ ಈಗ ಬೆಂಗಳೂರು ಮನೆಯಲ್ಲಿ ಇಲ್ಲ ಅನುಶ್ರೀ ಅವರು. ಈಗಾಗಲೇ ಸೆಕ್ಯೂರಿಟಿ ಅವರು ಕೂಡ ಅದನ್ನೇ ಹೇಳಿದ್ದಾರೆ, 12 ಗಂಟೆಗೆ ಮನೆಯಿಂದ ಹೊರಟಿದ್ದಾರೆ ಅನುಶ್ರೀ ಅವರು ಅನ್ನೋದನ್ನ. ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ, ಯಾಕಂದ್ರೆ ಯಾರಿಗೂ ಕೂಡ ಹೇಳಿ ಹೋಗೋದಿಲ್ಲ, ಯಾರು ಕೂಡ ಸೆಕ್ಯೂರಿಟಿ ಅವರು ಇದ್ದಾರೆ ಅನ್ನೋದು ಗೊತ್ತಿಲ್ಲ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಬಟ್ ನೋಟಿಸ್ ಜಾರಿ ಆದ ನಂತರ ತೆರಳಿದ್ರ ಅನುಶ್ರೀ ಅವರು? ವಾಟ್ಸಪ್ ಮೂಲಕ ನೋಟಿಸ್ ಬಂದ ಬಳಿಕ ವಕೀಲರನ್ನ ಮೀಟ್ ಮಾಡೋದಕ್ಕೆ ಏನಾದರೂ ತೆರಳಿದ್ದಾರಾ, ಅಥವಾ ಪ್ರತಿನಿತ್ಯ ಇರುವಂತಹ ಕೆಲಸ ಕಾರ್ಯಗಳನ್ನು ಮುಗಿಸ್ಕೊಳ್ಳೋದಕ್ಕೆ ತೆರಳಿದ್ದಾರಾ ಅನ್ನೋದನ್ನ ಕೂಡ ಗಮನಿಸಬೇಕಾಗತ್ತೆ. ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಹರ್ಷ ನೇರ ಸಂಪರ್ಕದಲ್ಲಿದ್ದಾರೆ. ಹರ್ಷ, ಈಗಾಗಲೇ ನೀವು ಕೂಡ ಸೆಕ್ಯೂರಿಟಿ ಹತ್ರ ಕೇಳಿದ್ರಿ ಎಷ್ಟು ಗಂಟೆಗೆ ಹೊರಟರು ಏನು ಅಂತ ಹೇಳಿ. ನೋಟಿಸ್ ಬಂದ ಬಳಿಕವೇ ತೆರಳಿರುವಂತಹ ಸಾಧ್ಯತೆ ಇದೆಯಾ ಹೇಗೆ ಅಂತ? ಖಂಡಿತವಾಗ್ಲೂ ಇರ್ಬೋದು. ಯಾಕೆಂತಂದ್ರೆ ಈ ಹಿಂದಿನ ರಾಗಿಣಿ ಅಥವಾ ಸಂಜನಾ ಕೇಸ್ನ ನಾವು ನೋಡೋದಾದ್ರೆ, ರಾಗಿಣಿ ಅವರಿಗೆ ನೋಟಿಸ್ ಕೊಟ್ಟಾಗ ಅವರು ಮಾಡಿದಂತ ಮೊದಲನೇ ಕೆಲಸ ತಮ್ಮ ಲಾಯರ್ಗಳನ್ನ ಕಾಂಟ್ಯಾಕ್ಟ್ ಮಾಡಿದ್ದು. ಅದಾದ ಬಳಿಕ ಲಾಯರ್ಗಳನ್ನ ತಮ್ಮ ಬದಲಾಗಿ ವಿಚಾರಣೆಗೆ ಹಾಜರಾಗೋದಕ್ಕೆ ತಾವು ಹೋಗೋ ಬದಲು ತಮ್ಮ ಲಾಯರ್ನ ಕಳಿಸಿದ್ದು. ಅದಾದ ಬಳಿಕ ಮಾರನೇ ದಿನ ಬೆಳಿಗ್ಗೆ 6:30ಗೆ ಅವ್ರ ಮನೆ ರೇಡ್ ಆಗಿದ್ದು. ಅದಾದ ನಂತರ ಸಂಜನಾಗೆ ನೋಟಿಸ್ ಹೋದಾಗ್ಲೂ ಸಹ ನೋಟಿಸ್ ಕೊಡೋದಕ್ಕೆ ಹೋದಾಗ್ಲೇನೆ ಸಿಸಿಬಿ ಅಧಿಕಾರಿಗಳು ಅವರ ಮನೆ ಮೇಲೆ ರೇಡ್ ಅನ್ನ ಮಾಡಿ ಅವರನ್ನ ಅರೆಸ್ಟ್ ಕೂಡ ಮಾಡಿಕೊಂಡು ವಶಕ್ಕೆ ಪಡ್ಕೊಂಡು ಬಂದು ವಿಚಾರಣೆಗೆ ಒಳಪಡಿಸಿ ಆ ನಂತರ ಸಂಜೆ ಬಂಧನ ಮಾಡಿರುವಂತದ್ದು. ಈಗ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಏನಂತ ಅಂದ್ರೆ, ಮಂಗಳೂರಿನಲ್ಲಿ ಏನು ಕಿಶೋರ್ ಶೆಟ್ಟಿ, ಡ್ಯಾನ್ಸರ್ ಕಿಶೋರ್ ಶೆಟ್ಟಿ ಬಂಧನ ಆಗಿರ್ಬೋದು, ಅಥವಾ ತರುಣ್ ಪೆಡ್ಲರ್ ಏನಿದ್ದಾನೆ, ಡ್ರಗ್ ಪೆಡ್ಲರ್ ಏನಿದ್ದಾನೆ, ಆತನ ಬಂಧನ ಆಗಿರ್ಬೋದು. ಅವರಿಬ್ರು ನೀಡಿರುವಂತಹ ಮಾಹಿತಿ ಮೇರೆಗೆ ಏನಂತ ಅಂದ್ರೆ, ಮಂಗಳೂರಿನಲ್ಲಿ ಅವರು ಡ್ರಗ್ಸ್ ಪಾರ್ಟಿ ಏನು ಆಯೋಜನೆ ಮಾಡ್ತಾ ಇದ್ರು ಅದರಲ್ಲಿ ಅನುಶ್ರೀ ಸಹ ಭಾಗವಹಿಸಿದ್ರು ಅನ್ನೋ ಒಂದು ಮಾಹಿತಿ ನೀಡಿರುವಂತದ್ದು. ಇನ್ನು ಬೆಂಗಳೂರಿನಲ್ಲಿ ಸಿಸಿಬಿ ಅಧಿಕಾರಿಗಳಿಗೆ ಪ್ರತೀಕ್ ಶೆಟ್ಟಿ ನೀಡಿರುವಂತಹ ಮಾಹಿತಿ ಪ್ರಕಾರ ಏನಂತ ಅಂದ್ರೆ, ಆತ ಸಹ ಅನುಶ್ರೀ ಜೊತೆಯಲ್ಲಿ ಕಾಂಟ್ಯಾಕ್ಟ್ ನಲ್ಲಿ ಇದ್ದ ಅನ್ನೋದನ್ನ. ಹೀಗಾಗಿ ಈ ಇಬ್ಬರು ನಗರಗಳ ಸಿಸಿಬಿ ಅಧಿಕಾರಿಗಳು ಕೂತ್ಕೊಂಡು ಅನುಶ್ರೀ ಅವರನ್ನ ವಿಚಾರಣೆಗೆ ಒಳಪಡಿಸೋದಕ್ಕಾಗಿ ಯಾವ ರೀತಿಯಾಗಿ ಕ್ರಮ ಕೈಗೊಳ್ತಾರೆ ಅನ್ನೋದನ್ನು ನೋಡಬೇಕಾಗಿದೆ. ಮತ್ತೊಂದು ಕಡೆ ಅನುಶ್ರೀ ಅವರ ವಿಷಯಕ್ಕೆ ಬರೋದಾದ್ರೆ, ಅನುಶ್ರೀ ಅವರು ಕೇವಲ ಕಿರುತೆರೆಗೆ ಮಾತ್ರ ಸೀಮಿತ ಅಲ್ಲ, ಅಥವಾ ನಿರೂಪಣೆಗೆ ಮಾತ್ರ ಸೀಮಿತ ಅಲ್ಲ, ಅಥವಾ ಸಿನಿಮಾಗಳಿಗೆ ಮಾತ್ರ ಅಲ್ಲ. ಯಾಕೆಂದ್ರೆ ಅವರು ಸಿನಿಮಾಗಳಲ್ಲಿ ಆಕ್ಟ್ ಕೂಡ ಮಾಡ್ತಾ ಇದ್ರು, ಕಿರುತೆರೆ ಶೋಸ್ಗಳಲ್ಲಿ ನಡೆಸ್ಕೊಡ್ತಾ ಇದ್ರು, ಅದೇ ರೀತಿಯಾಗಿ ಸ್ಟೇಜ್ ಶೋಗಳನ್ನು ಸಹ ವಿಜಯ ಮಾಡ್ತಾ ಇದ್ರು. ಹೀಗಾಗಿ ಹಲವಾರು ರೀತಿಯಾದಂತಹ ಕೆಲಸಗಳಲ್ಲಿ ಅನುಶ್ರೀ ಅವರು ತೊಡಗಿದ್ರು. ಹೀಗಾಗಿ ಈ ಒಂದು ಮಧ್ಯಾಹ್ನ ಅವರಿಗೆ ನೋಟಿಸ್ ಬಂದ ತಕ್ಷಣ ಅವರು ತಮ್ಮ ಲಾಯರ್ನ ಕಾಂಟ್ಯಾಕ್ಟ್ ಮಾಡಿರುವಂತಹ ಎಲ್ಲಾ ಸಾಧ್ಯತೆಗಳಿದ್ದಾವೆ. ಮುಂದೆ ಏನ್ ಮಾಡಬೇಕು, ಅಥವಾ ಲಾಯರ್ ಮೂಲಕನೇ ಏನು ವಿಚಾರಣೆಗೆ ಅಟೆಂಡ್ ಆಗೋದಕ್ಕೆ ಇವ್ರು ಹೋಗ್ತಾರಾ, ಅಥವಾ ಲಾಯರ್ನ ಕಳಿಸ್ತಾರಾ, ಅಥವಾ ಸಿಸಿಬಿ ಅಧಿಕಾರಿಗಳು ಮುಂದಿನ ಕ್ರಮ ಹೇಗಿರುತ್ತೆ, ಈ ರೀತಿಯಾದಂತಹ ಸಾಕಷ್ಟು ಆಯಾಮಗಳಲ್ಲಿ ಯೋಚನೆ ಮಾಡಬೇಕಾಗಿರುತ್ತದೆ. ಅದೇ ರೀತಿಯಾಗಿ ಲಾಯರ್ ಏನಂತ ಹೇಳ್ತಾರೆ, ಆ ನಿಟ್ಟಿನಲ್ಲಿ ಅನುಶ್ರೀ ಅವರು ಹೋಗುವಂತ ಎಲ್ಲಾ ಸಾಧ್ಯತೆಗಳಿದ್ದಾವೆ. ನಮಿತಾ. ಓಕೆ ಹರ್ಷ, ಈಗಾಗಲೇ ಒಂದು ರೀತಿಯಂತಹ ಅನೇಕ ಪ್ರಶ್ನೆಗಳು ಕೂಡ ಇದೆ. ನೋಟಿಸ್ ಬಂದ ಬಳಿಕವೇ ಅವ್ರು ಲಾಯರ್ ಅನ್ನ ಮೀಟ್ ಮಾಡೋದಕ್ಕೆ ಹೋದ್ರ ಅನ್ನುವಂಥದ್ದು ಒಂದ್ ಕಡೆ ಆದ್ರೆ, ಆತಂಕ ಕಡೆ ಸಹಜವಾಗಿ ಇದ್ದೇ ಇರುತ್ತೆ. ಏನಾದ್ರು ರೇಡ್ ಆಗುವಂತಹ ಚಾನ್ಸಸ್ ಇದೆಯಾ, ಏನ್ ಮಾಡ್ಬೇಕು ಅಂತೇಳಿ, ಅಥವಾ ಅವರ ಮಾಮೂಲಿಯಾಗಿ ನೀವು ಹೇಳಿದ ಹಾಗೆ ಅವ್ರದೇ ಒಂದು ಚಾನಲ್ ಇದೆ, ಜೊತೆಗೆ ಅವರೇ ಅನೇಕ ಕಾರ್ಯಕ್ರಮಗಳನ್ನು ನಿರೂಪಣೆ ಮಾಡ್ತಾರೆ, ಕಿರುತೆರೆಗಳನ್ನು ನಿರೂಪಣೆ ಮಾಡ್ತಾರೆ, ಸಿನಿಮಾಗಳಲ್ಲಿ ಆಕ್ಟ್ ಮಾಡ್ತಾರೆ, ಆ ಕಾರ್ಯಕ್ರಮಕ್ಕೆ ಏನಾದ್ರು ತೆರಳುವಂತಹ ಸಾಧ್ಯತೆಗಳು ಕೂಡ ಇರತ್ತೆ ಅಂತ ಹೇಳಿ ಒಂದ್ಸಲ ಮಾತಾಡಿಸಬಹುದು. ಸೆಕ್ಯೂರಿಟಿ ಹತ್ರ ಯಾವ ರೀತಿಯಾಗಿದ್ರು, ಅವರು ಹೋಗುವಂತ ಸಂದರ್ಭದಲ್ಲಿ ಏನಾದ್ರು ಆತಂಕ ಇತ್ತಾ ಅಂತ ಹೇಳಿ ಹೇಗೆ? ಅವರು ಹೇಳೋ ಪ್ರಕಾರ ಅವ್ರು ಎಲ್ಲಿ ಹೋಗ್ತಾರೆ, ಏನು ಮಾಡ್ತಾರೆ ಅನ್ನೋದು ಗೊತ್ತಾಗೋದಿಲ್ಲ. ಏನಕ್ಕೆ 12 ಗಂಟೆಗೆ ಹೊರಗಡೆ ಹೋಗಿದ್ದು ಗೊತ್ತು, ಆದರೆ ಅವ್ರು ಎಲ್ಲಿಗೆ ಹೋದ್ರು ಅಂತ ನಮಗೆ ಹೇಳಿ ಹೋಗೋದಿಲ್ಲ ಅನ್ನೋ ಒಂದು ಮಾತನ್ನ ಸೆಕ್ಯೂರಿಟಿ ಅವ್ರು ಹೇಳಿರೋದು. ಅದೇ ರೀತಿಯಾಗಿ ಈಗ ಅವರ ಶೋಸ್ಗೆ ವಿಷಯಕ್ಕೆ ನಾವು ಅದನ್ನು ನೋಡೋದಾದ್ರೆ, ಅನುಶ್ರೀ ಅವರ ಯೂಟ್ಯೂಬ್ ಚಾನಲ್ನಲ್ಲಿ ಈ ಹಿಂದೆ ಏನು ಲೂಸ್ ಮಾದ ಯೋಗಿ ಅವರ ಒಂದು ಇಂಟರ್ವ್ಯೂನ ಮಾಡಿದ್ರು. ಲೂಸ್ ಮಾದ ಯೋಗಿ ಅವರನ್ನ ಇತ್ತೀಚೆಗಷ್ಟೇ IST ಇಂಟರ್ನಲ್ ಸೆಕ್ಯೂರಿಟಿ ಡಿಪಾರ್ಟ್ಮೆಂಟ್ನವರು ವಿಚಾರಣೆಗೆ ಕರೆದಿದ್ದಂಥದ್ದು. ಆ ವಿಚಾರಣೆಗೆ ಕರೆಯೋದಕ್ಕೆ ಕಾರಣ ಅನುಶ್ರೀ ಅವರ ಆ ಒಂದು ಇಂಟರ್ವ್ಯೂ ಅಂತಾನೆ ಲೂಸ್ ಮಾದ ಯೋಗಿ ಅವರು ಇತ್ತೀಚೆಗೆ
ಇತ್ತೀಚೆಗಷ್ಟೇ ಹೇಳಿದ್ದು. ಎಲ್ಲೋ ಈ ಒಂದು ಡಿಸ್ಕಷನ್ಗಳು ಅಥವಾ ಈಗ ಏನಂದ್ರೆ ಒಂದ್ ಕಡೆ ಕಿಶೋರ್ ಶೆಟ್ಟಿ, ಮತ್ತೊಂದ್ ಕಡೆ ತರುಣ್, ಇನ್ನೊಂದ್ ಕಡೆ ಪ್ರತೀಕ್ ಶೆಟ್ಟಿ, ಇನ್ನೊಂದ್ ಕಡೆ ಲೂಸ್ ಮಾದಯೋಗಿ, ಹೀಗೆ ಹಲವಾರು ಮಂದಿ ಈ ಒಂದು ವಿಚಾರಣೆಗೆ ಒಳಪಟ್ಟಿರುವಂತದ್ದು ಅಥವಾ ಅರೆಸ್ಟ್ ಆಗಿರುವಂತದ್ದು. ಹೀಗಾಗಿ ಈ ಒಂದು ವಿಷಯದಲ್ಲಿ ಅನುಶ್ರೀ ಅವರ ಮುಂದೆ ಯಾವ ರೀತಿಯ ಅಂತ ಒಂದು ಕೆಲಸಕ್ಕೆ ಕೈ ಹಾಕ್ತಾರೆ ಅಥವಾ ಮುಂದೆ ಯಾವ ರೀತಿಯ ಅಂತ ಒಂದು ತೀರ್ಮಾನ ತೆಗೆದುಕೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ನವಿತಾ, ಓಕೆ, ಥ್ಯಾಂಕ್ ಯು ಹರ್ಷ ಡೀಟೇಲ್ಸ್ಗೆ. ಇನ್ನು ಆಂಕರ್ ಅನುಶ್ರೀಗೆ ನೋಟಿಸ್ ಅನ್ನಂತೂ ಜಾರಿಗೊಳಿಸಲಾಗಿದೆ. ಈ ಒಂದು ನೋಟಿಸ್ಗೆ ಸಂಬಂಧಪಟ್ಟಕ್ಕೆ ವಿಚಾರಣೆಗೆ ಕೂಡ ಹಾಜರಾಗಬೇಕಾಗುತ್ತೆ. ಆದ್ರೆ ಈ ಸಂದರ್ಭದಲ್ಲಿ ಅನುಶ್ರೀ ಎಲ್ಲಿದ್ದಾರೆ, ಎಷ್ಟೊತ್ತಿಗೆ ಅವರ ಮನೆಯಿಂದ ಹೋದ್ರು, ಅವರು ಪ್ರತಿದಿನ ಯಾವ ರೀತಿಯಾಗಿರ್ತಾ ಇದ್ರು, ಏನಾದ್ರು ಪಾರ್ಟಿಗಳನ್ನ ಮಾಡ್ತಾ ಇದ್ರೆ, ಏನಾದ್ರು ಆರೋಪಗಳಿದೆಯಾ, ಹೀಗೆ ಅವೆಲ್ಲದರ ಬಗ್ಗೆ ಅಲ್ಲಿನ ಸೆಕ್ಯೂರಿಟಿ ಅವರು ಮಾತನಾಡಿಸಿದ್ದಾರೆ. ನಮ್ಮ ರಿಪೋರ್ಟರ್ ಹರ್ಷ ಅವ್ರನ್ನ ಮಾತನಾಡಿಸಿದ್ದಾರೆ. ಏನ್ ಹೇಳಿದ್ದಾರೆ ನೋಡಿ. ಇವಾಗ ಇಲ್ಲಿ ಒಂದು 3 months ಆಗಿದೆ ಬಂದು. ಇವತ್ತಿನವರೆಗೂ ಅವರು ಯಾವುದು ಯಾವ ಬಿಟ್ಟು ಏನು ಗೊತ್ತಿಲ್ಲ. ನಮ್ಮಲ್ಲಿ ಹೇಗೆ ಸೋಷಿಯಲ್ ಆಗಿ ನಾರ್ಮಲ್ ಆಗಿರ್ತಾರೋ ಅದೇ ಥರ ಇದ್ದಾರೆ. ಇವತ್ತಿನವರೆಗೂ ಯಾವುದು ಏನು ಇದಿಲ್ಲ. ಅವ್ರನ್ನ ಕೇಳ್ಕೊಂಡು ಯಾರೇ ಬರೋದೇ ಆಗಲಿ ಯಾರೇ ಇರಲಿ, ಇವತ್ತಿನವರೆಗೂ ಯಾರೂ ಇಲ್ಲ. ನೈಟ್ ಟೈಮ್ ಪಾರ್ಟಿ ಆ ಥರ ಏನು ಅದೊಂದು ಏನೂ ಇಲ್ಲ ಸರ್, ಯಾರು ಇದಿಲ್ಲ. ವಾರದಲ್ಲಿ ಏನೋ 1 ದಿವಸ 2 ದಿವಸ ಏನೋ ಜಿ ಕನ್ನಡದ ಶೂಟಿಂಗ್ ಇದ್ರೆ ಮಾತ್ರ ಹೊರಗಡೆ ಹೋಗ್ತಾರೆ, ಇಲ್ಲಾಂದರೆ ಮನೇಲೇ ಇರ್ತಾರೆ. ಮನೇಲಿ ಇದ್ರೂ ಅವ್ರನ್ನ ಕೇಳ್ಕೊಂಡು ಯಾರೇ ಆಗಲಿ ಬರೋದು ಯಾರೂ ಇಲ್ಲ. ಅಕ್ಕಪಕ್ಕ ಮನೆಯವರು ಅವ್ರ ಬಗ್ಗೆ ದೂರ ಆ ಥರ ಅಂಥದ್ದು ಏನೂ ಇಲ್ಲ ಸರ್, ಎಲ್ಲ ಸೋಷಿಯಲ್ ಆಗಿ ಚೆನ್ನಾಗಿದೆ. ಅವ್ರಾಯ್ತು ಅವ್ರ ಮನೆ ಆಯ್ತು ಅಷ್ಟೇ, ಯಾರ ಜೊತೆಲೇ ಬೇರೆ ಇದು ಮಾಡಕ್ಕೆ ಹೋಗೋದು ಏನು ಇದಿರಲ್ಲ. ಅವ್ರ ಮನೆ ಆಯ್ತು, ಅವ್ರ ಕೆಲಸ ಆಯ್ತು ಅಷ್ಟೇ. ನಿಮ್ಮ ಜೊತೆನೆಲ್ಲ ಹೇಗೆ ಮಾತಾಡ್ತಾರೆ? ನಮ್ಮಲ್ಲಿ ಸೋಷಿಯಲ್ ಆಗಿ ಚೆನ್ನಾಗಿ ಮಾತಾಡ್ತಾರೆ, ನಾರ್ಮಲ್ ಆಗಿ. ಹೆಂಗೆ ನಮ್ಮ ಹತ್ರ ಹೆಂಗಿರ್ಬೇಕು, ಇವಾಗ ನೀವು ಹೆಂಗೆ ಮಾತಾಡ್ತಾ ಇದ್ರೆ ಸೇಮ್. ಈಗ ಮನೇಲಿದ್ದಾರೆ ಅನುಶ್ರೀ ಅವರು? ಇಲ್ಲ ಇಲ್ಲ, ನಮ್ಗೇನು ಮಾಹಿತಿ ಕೊಡಲ್ಲ ಸರ್ ಅವರು. ಕೊಡೋರು ಹೋಗ್ತಾರೆ, ಬರ್ತಾ ಇರ್ತಾರೆ ಅಷ್ಟೇ. ನಮಗೂ ಅದಕ್ಕೂ ಏನು, ನಾವು ಕೇಳೋಕ್ಕೂ ನಮ್ಗೆ ಅಧಿಕಾರ ಇಲ್ಲ, ನಾವು ಕೇಳೋದಿಲ್ಲ. ಇವಾಗ 12 ಗಂಟೆಲಿ ಆಚೆಗೆ ಹೋದಾಗ ನೋಡಿ. ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಅಥವಾ ಸಿಸಿಬಿ ಅಧಿಕಾರಿ ಯಾವುದೇ ಒಂದು ಯಾರ್ದು ಒಂದು ಇದೇನು ಇದಿಲ್ಲ ಇಲ್ಲಿ ಯಾರು ಪೊಲೀಸರು ಯಾರು ಬಂದಿಲ್ವಾ? ಇಲ್ಲ, ಇವಾಗ ಪ್ರಪ್ರಥಮವಾಗಿ ನೀವೇನೇ ಇವತ್ತು ಇಲ್ಲಿ ಬಂದಿರೋದು. ಇವಾಗ ಯಾರು ಇದಕ್ಕೆ ಬಂದಿಲ್ಲ. ಒಬ್ಬೊಬ್ಬರಿಗೂ ಕೂಡ ಈ ಒಂದು ಡ್ರಗ್ಸ್ ಕೇಸ್ ಲಿಂಕ್ ಹಾಕ್ತಾನೆ ಇದೆ. ಒಬ್ಬೊಬ್ಬರ ವಿಚಾರಣೆಯನ್ನ ಕೂಡ ಕರೀತಾ ಇದ್ದಾರೆ. ಇದರಲ್ಲಿ ಏನೇನಾಗುತ್ತೆ ಬಹಳ ಕುತೂಹಲಕ್ಕೆ ಕೂಡ ಕಾರಣ ಆಗಿದೆ. ಇನ್ನಷ್ಟು ಸುದ್ದಿ ಬ್ರೇಕ್ ಆದ್ಮೇಲೆ. ಡ್ರಗ್ಸ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ತನಿಖೆಗಳು ಆರಂಭ ಆಗಿದೆ. ತನಿಖೆಗಳು ತೀವ್ರಗತಿಯಲ್ಲಿ ಸಾಗ್ತಾ ಇದೆ. ಪ್ರತಿಯೊಬ್ಬರಿಗೂ ಕೂಡ ಈಗ ಹೆಸರುಗಳು ತಳಕು ಹಾಕಿಕೊಳ್ತಾ ಇದೆ. ಡ್ರಗ್ಸ್ ಕೇಸಲ್ಲಿ ಅಕ್ರಮ ಹಣ ವರ್ಗಾವಣೆ ಆಗಿರುವ ಅನುಮಾನ ಕೂಡ ಇದೆ. ನಟಿ ಸಂಜನಾ, ನಟಿ ರಾಗಿಣಿಗೆ ಮತ್ತಷ್ಟು ಸಂಕಷ್ಟ ಎದುರಾಗುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ವಿಚಾರಣೆಗೆ ಅನುಮತಿಯನ್ನ ಕೋರಿ ಈಗ ಇಡಿ ಜಾರಿ ನಿರ್ದೇಶನಾಲಯ ಅರ್ಜಿಯನ್ನ ಸಲ್ಲಿಕೆ ಮಾಡಿದೆ. NDPS ಕೋರ್ಟ್ಗೆ ಮನವಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಈಗ ಜಾರಿ ನಿರ್ದೇಶನಾಲಯದಿಂದ ವಿದೇಶಗಳಲ್ಲಿ ಪಾರ್ಟಿ ಮಾಡ್ತಾ ಇದ್ರು ನಟಿಯರು. ಇದೇ ಕಾರಣಕ್ಕಾಗಿ ವಿಚಾರಣೆಗೆ ಅನುಮತಿಯನ್ನ ಇಡಿ ಕೇಳಿದೆ. ಪರಪ್ಪನ ಅಗ್ರಹಾರದಲ್ಲಿಯೇ ನಮಗೆ ವಿಚಾರಣೆಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ಇಡಿ ಅಧಿಕಾರಿಗಳು ಈಗ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಇಲ್ಲಿಂದ ವಿದೇಶಗಳಿಗೆ ಹಣ ಹೇಗೆ ವರ್ಗಾವಣೆ ಆಗ್ತಿತ್ತು, ವಿದೇಶದಲ್ಲಿ ಇಷ್ಟು ಪ್ರಮಾಣದ ಹಣ ಚಲಾವಣೆ ಮಾಡೋದಕ್ಕೆ ಹೇಗೆ ಸಾಧ್ಯ, PML ಕಾಯ್ದೆಯ ಉಲ್ಲಂಘನೆ ಬಗ್ಗೆ ಕೂಡ ಮಾಹಿತಿಯನ್ನ ಕಲೆ ಹಾಕಬೇಕು ಅಂತ ಹೇಳಿ ಈಗ ಇಡಿ ಪರ SPP ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನ ಕುಮಾರ್ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ರಾಗಿಣಿ, ಸಂಜನಾ ಸೇರಿದಂತೆ 5 ಆರೋಪಿಗಳಿಗೆ ಈ ಮೂಲಕ ಮತ್ತೊಂದು ಸಂಕಷ್ಟ ಎದುರಾಗಿದೆ. ರಾಗಿಣಿ, ಸಂಜನಾ, ವೈಭವ್ ಜೈನ್ ಸೇರಿದಂತೆ 5 ವಿಚಾರಣೆಗೆ ಅನುಮತಿಯನ್ನ ಕೋರಿ ಈಗ ಮನವಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಇಡಿ ಅಧಿಕಾರಿಗಳು. ಈ ಮೂಲಕ ಈಗ ಮತ್ತೊಂದು ಸಂಕಷ್ಟ ಎದುರಾದಂತಾಗಿದೆ. ಈ ನಟಿಮಣಿಯರಿಗೆ ಸೇರಿದಂತೆ ಇತರೆ ಆರೋಪಿಗಳಿಗೆ ವಿದೇಶಗಳಲ್ಲಿ ಇವರು ಯಾವ ರೀತಿಯಾಗಿ ಪಾರ್ಟಿ ಮಾಡ್ತಾ ಇದ್ರು, ಯಾವ ರೀತಿಯಾಗಿ ಅಕ್ರಮ ಹಣ ವರ್ಗಾವಣೆ ಆಗಿದೆ ಅಲ್ಲಿ, ಇದೇ ಕಾರಣಕ್ಕಾಗಿ ಈಗ ವಿಚಾರಣೆಗೆ ಅನುಮತಿಯನ್ನ ಇಡಿ ಕೂಡ ಕೇಳಿದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇಡಿ ಪರ SPP ಆಗಿರುವ ಪ್ರಸನ್ನ ಕುಮಾರ್ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ರಾಗಿಣಿ, ಸಂಜನಾ ಸೇರಿದಂತೆ 5 ಆರೋಪಿಗಳ ವಿಚಾರಣೆಗೆ ನಮ್ಗೆ ಅವಕಾಶವನ್ನ ಮಾಡಿಕೊಡ್ಬೇಕು, ವಿದೇಶಗಳಿಗೆ ಹಣ ಹೇಗೆ ವರ್ಗಾವಣೆ ಆಗ್ತಾ ಇತ್ತು, ಅಕ್ರಮ ಹಣದ ವಿಚಾರ ಕೂಡ ಇಲ್ಲಿ ಬರ್ತಾ ಇದೆ. ಇವೆಲ್ಲದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಈಗ ಒಂದು ಸಂಕಷ್ಟನೇ ಇನ್ನೂ ಕೂಡ ಬಗೆಹರಿಸಿಕೊಳ್ಳೋದಕ್ಕೆ ಆಗದಂತಹ ಸಿಚುವೇಶನ್ ನಿರ್ಮಾಣ ಆಗಿದೆ. ಇವರೆಲ್ಲರಿಗೂ ಕೂಡ ಈಗ ಮತ್ತೊಂದು ಸಂಕಷ್ಟ ಎದುರಾಗಿದೆಯಾ? ಇಡಿ ಏನು ಮನವಿಯನ್ನ ಸಲ್ಲಿಕೆ ಮಾಡಿದೆ? ಖಂಡಿತ ನವಿತಾ, ಇವತ್ತು ನಟಿ ರಾಗಿಣಿ ಮತ್ತು ಸಂಜನಾ ಅವರ ಜಾಮೀನು ಅರ್ಜಿ ವಿಚಾರಣೆಯನ್ನು ಕೂಡ ಅಷ್ಟೇ ಕೈಗೆತ್ಕೊಂಡಂತ ನ್ಯಾಯಾಧೀಶರು ಎಲ್ಲೋ ಒಂದ್ ಕಡೆ ಜಾಮೀನು ಸಿಗುತ್ತಾ ಇಲ್ವಾ ಅಂತ ಒಂದು ಗೊಂದಲದಲ್ಲಿ ಕೂಡ ನಟಿ ಮಣಿಯರು ಪರಪ್ಪನಗರದಲ್ಲಿ ಇದ್ದಾರೆ. ಇದರ ಬೆನ್ನಲ್ಲೇ ಇಡಿಯ ಪರ ವಕೀಲರು ಕೂಡ ಅಷ್ಟೇ ಒಂದು ಪಿಟಿಷನ್ ಅನ್ನ ಫೈಲ್ ಮಾಡಿದ್ದಾರೆ. ಅದರಲ್ಲೂ ಕೂಡ ಅಷ್ಟೇ ಈ ನಟಿ ಮಣಿಯರು ಏನಿದ್ದಾರೆ ಇವರಿಬ್ಬರು ಕೂಡ ಅಷ್ಟೇ ವಿದೇಶದಲ್ಲಿ ಪಾರ್ಟಿಗಳನ್ನ ಆಯೋಜನೆ ಮಾಡಿದ್ರು. ಜೊತೆಗೆ ಇಲ್ಲಿಂದಲೂ ಕೂಡ ಅಷ್ಟೇ ಹಣ ವಿದೇಶಕ್ಕೆ ವರ್ಗಾವಣೆ ಆಗಿರೋದ್ರ ಬಗ್ಗೆ ಕೂಡ ಅಷ್ಟೇ ನಮ್ಗೆ ಮಾಹಿತಿ ಇದೆ. ಇದೆಲ್ಲದರ ಬಗ್ಗೆ ಕೂಡ ಅಷ್ಟೇ ತನಿಖೆಯನ್ನ ನಡೆಸೋದಕ್ಕೆ
ನಮ್ಗೆ ಒಂದು ಪರ್ಮಿಷನ್ ಅನ್ನ ಕೊಡುವಂತೆ ನ್ಯಾಯಾಧೀಶರಿಗೆ ಅವರು ಒಂದು ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಆರೋಪಿಗಳು ಈಗ ಜೈಲಿನಲ್ಲಿರುವಂತ ಒಂದು ಕಾರಣಕ್ಕೋಸ್ಕರ ಇಡಿ ಅಧಿಕಾರಿಗಳು ನ್ಯಾಯಾಧೀಶರ ಮುಖಾಂತರವಾಗಿ ಆದೇಶ ಪಡ್ಕೊಂಡು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ವಿಚಾರಣೆಗೆ ನಮ್ಗೆ ಆದೇಶ ಕೊಡುವಂತೆ ಒಂದು ಅರ್ಜಿಯನ್ನು ಕೂಡ ಈಗಾಗಲೇ ಸಲ್ಲಿಕೆ ಮಾಡಿದ್ದಾರೆ. ಜೊತೆಗೆ ಕೇವಲ ನಟಿ ರಾಗಿಣಿ ಮತ್ತು ಸಂಜನಾ ಅಷ್ಟೇ ಅಲ್ಲದೆ ವೈಭವ್ ಆಗಿರ್ಬೋದು ಮತ್ತು ಪ್ರತೀಕ್ ಶೆಟ್ಟಿ ಅನ್ನು ಕೂಡ ಅಷ್ಟೇ ವಿಚಾರಣೆಗೆ ಒಳಪಡಿಸೋದಕ್ಕೆ ಅವಕಾಶವನ್ನು ಕೊಡುವಂತೆ ಕೂಡ ಒಂದು ಅರ್ಜಿಯನ್ನ ಈಗಾಗಲೇ ಸಲ್ಲಿಕೆಯನ್ನ ಮಾಡಿದ್ದಾರೆ. ಒಂದು ಕಡೆ ಇವತ್ತು ನಟಿ ಸಂಜನಾ ಮತ್ತು ರಾಗಿಣಿಗೆ ಎಲ್ಲೋ ಒಂದ್ ರೀತಿ ಬೇಲ್ ಆಗಬಹುದು ಅನ್ನುವಂತಹ ಒಂದು ಧೈರ್ಯದಲ್ಲಿದ್ರು. ಆದ್ರೆ ಈಗ ಬೇಲ್ ಆದ್ರೂ ಕೂಡ ಅಷ್ಟೇ ಇಡಿಯ ಒಂದು ತೆಕ್ಕೆಗೆ ಬೀಳ್ತೀವ ಅನ್ನುವಂತ ಒಂದು ಆತಂಕ ಕೂಡ ಎಲ್ಲೋ ಸಹಜವಾಗಿ ನಟಿಯರಿಬ್ಬರಿಗೂ ಕೂಡ ಶುರುವಾಗಿದೆ ಅಂತ ಹೇಳ್ಬೋದು ನವಿತಾ. ಅಂದ್ರೆ ಈಗ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್ ನ ಉಲ್ಲಂಘನೆ ಮಾಡಿರುವಂತಹ ವಿಚಾರದ ಬಗ್ಗೆನೇ ಈಗ ವಿಚಾರಣೆ ನಡೆಯುತ್ತಾ ಹೇಗೆ ಅಂತ? ಖಂಡಿತವಾಗಿ, ಯಾಕಂದ್ರೆ ಈಗ ಏನಾದ್ರೂ ಜೈಲಿನಲ್ಲಿ ಇದ್ದಂತ ಟೈಮ್ ನಲ್ಲಿ ನ್ಯಾಯಾಧೀಶರು ಆದೇಶವನ್ನ ಕೊಟ್ಟು ವಿಚಾರಣೆ ಮಾಡಿ ಅಂತ ಏನಾದ್ರು ಕೊಟ್ಟಂತ ಹೇಳಿದ್ರೆ ಖಂಡಿತವಾಗಿ ನಾಳೆಯಿಂದಾನೇ ಇಡಿ ಅಧಿಕಾರಿಗಳು ಪರಪ್ಪನಗ್ರಹಕ್ಕೆ ಹೋಗಿ ವಿಚಾರಣೆಗೆ ಒಳಪಡುತ್ತಾರೆ. ಪ್ರಮುಖವಾಗಿ ಇವರು ವಿದೇಶಗಳಲ್ಲಿ ಕೂಡ ಅಷ್ಟೇ ಪಾರ್ಟಿಗಳು ಮಾಡಿರೋದಕ್ಕೆ ಈಗಾಗಲೇ ಸಿಸಿಬಿ ಪೊಲೀಸರು ತನಿಖೆ ಮಾಡುವಂತ ವೇಳೆ ಕೆಲವೊಂದಷ್ಟು ಸಾಕ್ಷ್ಯಾಧಾರಗಳು ಸಿಕ್ಕಿದೆ. ಆ ಒಂದು ವಿದೇಶಿ ಪಾರ್ಟಿಗಳಲ್ಲಿ ಕೂಡ ಅಷ್ಟೇ ಇವರ ಒಂದು ಅಕೌಂಟ್ ನ ಮುಖಾಂತರ ಹಣವು ಕೂಡ ವರ್ಗಾವಣೆ ಆಗಿರೋದ್ರ ಬಗ್ಗೆ ಕೂಡ ಮಾಹಿತಿ ಸಿಕ್ಕಿದೆ. ಇದೆಲ್ಲದರ ಕುರಿತಾಗಿ ಕೂಡ ಅಷ್ಟೇ ಇಲ್ಲಿ ಅಕ್ರಮವಾಗಿ ಹಣ ವರ್ಗಾವಣೆ ಆಗಿರೋದ್ರ ಬಗ್ಗೆ ಒಂದಷ್ಟು ಸಾಕ್ಷಿಗಳು ಇರುವಂತಹ ಕಾರಣಕ್ಕೋಸ್ಕರ ಇಡಿ ಅಧಿಕಾರಿಗಳು ಕೂಲಂಕುಷವಾಗಿ ತನಿಖೆ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದು ಮನವಿಯನ್ನು ಕೂಡ ನ್ಯಾಯಾಧೀಶರು ಮಾಡ್ಕೊಂಡಿದ್ರೆ, ಒಂದು ವೇಳೆ ಇವತ್ತೇನಾದ್ರೂ ನಟಿಯರಿಬ್ಬರಿಗೂ ಕೂಡ ಬೇಲ್ ಆಗಿಲ್ಲ ಅನ್ನಂತ ವೇಳೆಯಲ್ಲಿ ಬಹುತೇಕ ನ್ಯಾಯಾಧೀಶರು ಕೂಡ ಅಷ್ಟೇ ಪರಪ್ಪನಗ್ರಹ ಜೈಲಿನಲ್ಲಿ ವಿಚಾರಣೆಗೆ ಮಾಡೋದಕ್ಕೆ ಒಂದು ಅವಕಾಶ ಮಾಡಿಕೊಡುವಂತ ಸಾಧ್ಯತೆಗಳಿರುತ್ತೆ. ಒಂದು ವೇಳೆ ಏನಾದ್ರೂ ಬೇಲ್ ಆಗಿ ಅವರು ಹೊರಗಡೆ ಬಂದಂತ ವೇಳೆಯಲ್ಲಿ ಇಡಿ ಅಧಿಕಾರಿಗಳ ಪಿಟಿಷನ್ ಇದು ಕ್ಯಾನ್ಸಲ್ ಆಗ್ಬಿಟ್ಟು ತದನಂತರ ಅವರು ಇಡಿ ಅಧಿಕಾರಿಗಳಿಗೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಹಾಜರಾಗುವಂತ ಒಂದು ಸೂಚನೆ ಕೊಡುವಂತ ಸಾಧ್ಯತೆಗಳಿರುತ್ತೆ ನವಿತಾ. ಓಕೆ, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ. ಕೊರೋನಾಗೋಸ್ಕರನೇ ಬೇರೆ ಮನೆ ಮಾಡಿದೀವಿ. ನಮ್ಗೆ ಜೀವನ ಎರಡು ಸಾಗಿಸ್ಬೇಕಾಗಿದೆ. ನಮ್ಮ ಆರೋಗ್ಯ ಮೊದ್ಲಿಂದನೂ ನಮ್ ಕೈಯಲ್ಲೇನೆ, ಇನ್ನೇನು ಗೌರ್ಮೆಂಟ್ ಕೈಯಲ್ಲಿ ಅಂತ ಏನು ಕೊಟ್ಟಿಲ್ಲ. ನಮ್ಮ ಹೆಂಡರು ಮಕ್ಕಳು ನಮ್ಮ ಸಂಬಂಧಿಕರಿಗಾಗಿ ನಾವು ಬದುಕಬೇಕು. ಹತ್ತಮಾಗಿ ಹಣ ಇಟ್ಟು ಬಂದು ಹೋಳಿಗುಣ್ತಾರ ಜನ. ದಯವಿಟ್ಟು ಎಚ್ಚೆತ್ಕೊಳ್ಳಿ. ಇದು ಬೇಗ ಅಲರ್ಟ್ ಮೇಗಾ ರಿಯಾಲಿಟಿ ಚೆಕ್. ಯಾಕಂದ್ರೆ ಎಚ್ಚೆತ್ತುಕೊಳ್ಳೇಬೇಕಾದಂತಹ ಸಿಚುವೇಶನ್ ನಾವಿದೀವಿ. ಕೊರೋನಾ ಸದ್ಯಕ್ಕೆ ಕಡಿಮೆ ಆಗೋದಿಲ್ಲ. ನಿಮ್ಮ ಜಾಗೃತೆಯೇ ಈಗಿರುವ ಮದ್ದು. ಕೊರೋನಾ ಬಗ್ಗೆ ನಿರ್ಲಕ್ಷ್ಯವನ್ನ ಮಾಡಬೇಡಿ. ಯಾಕಂದ್ರೆ ಒಂದ್ ಕಡೆ ಈಗ ನ್ಯೂಸ್ ಚಾನೆಲ್ಗಳಲ್ಲಿ ಜಾಸ್ತಿ ವಿಚಾರವನ್ನ ಹೇಳ್ತಾ ಇಲ್ಲ, ಕೊರೋನಾನೇ ಇಲ್ಲ ಅನ್ನುವ ರೀತಿಯಲ್ಲಿ ಅಂದ್ಕೊಂಡ್ಬಿಟ್ಟಿದ್ದಾರೆ ಈಗ ಜನ ಎಲ್ಲ. ಓಕೆ, ಕೊರೋನಾ ಮುಗ್ದೇ ಹೋಯ್ತು ಅಂತ ಹೇಳಿ. ಆದ್ರೆ ನಿಮ್ಮ ಎಚ್ಚರಿಕೆಯಲ್ಲಿ ಇಲ್ಲದಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ನಮ್ಮ ಮುಂದೆ ಪ್ರತಿದಿನ ಸಾವಿರ ಸಂಖ್ಯೆಗಳಲ್ಲಿ ಪ್ರಕರಣಗಳು ಬರ್ತಾ ಇದ್ದಿಲ್ಲ, ಅದುವೇ ಸಾಕ್ಷಿಯಾಗಿದೆ. ಮಾಸ್ಕ್ ಹಾಕೊಳ್ಳಿ, ರೋಗದ ನಿರ್ಲಕ್ಷ್ಯ ಬೇಡ. ಸರ್ಕಾರಕ್ಕೆ ಜನರು ಕೂಡ ಸಹಕಾರವನ್ನ ಕೊಡ್ಲೇಬೇಕು. ಟಾಸ್ಕ್ ಫೋರ್ಸ್ ಸದಸ್ಯ ಡಾಕ್ಟರ್ ಮಂಜುನಾಥ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜಿಲ್ಲೆ ಗ್ರಾಮೀಣ ಭಾಗಗಳಲ್ಲೂ ಟೆಸ್ಟಿಂಗ್ ಇನ್ನೂ ಕೂಡ ಜಾಸ್ತಿ ಆಗಬೇಕು. ನಿಯಂತ್ರಣಕ್ಕೆ ಕಟ್ಟುನಿಟ್ಟಿನ ಐಸೋಲೇಷನ್ ಬಹಳ ಮುಖ್ಯ ಆಗತ್ತೆ. ಟಾಸ್ಕ್ ಫೋರ್ಸ್ ಸದಸ್ಯರಾಗಿರುವ ಡಾಕ್ಟರ್ ಮಂಜುನಾಥ್ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಟಾಸ್ಕ್ ಫೋರ್ಸ್ನ ಮುಖ್ಯಸ್ಥರಾದಂಥ ಡಾಕ್ಟರ್ ಮಂಜುನಾಥ್ ಸರ್ ಇದ್ದಾರೆ. ಸರ್, ನಿಮ್ಗೆ ಏನು ಅನಿಸುತ್ತೆ? ಇಷ್ಟು ಒಂದು 6 ತಿಂಗಳಾಯಿತು, ಇಷ್ಟೊತ್ತಿಗೆ ಪೀಕಿಗೆ ಹೋಗಿ ಕಮ್ಮಿ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಲಾಗಿತ್ತು, ಆದರೆ ಇನ್ನೂ ಜಾಸ್ತಿನೇ ಬರ್ತಾ ಇದೆ ಅಲ್ವಾ ಕೇಸಸ್? ಅದೇ ಈಗ ಕಳೆದ 15 ದಿನಗಳಿಂದ ನೀವು ನೋಡಿದಾಗೆ ಜಾಸ್ತಿಯಾಗಿ ಜಾಸ್ತಿ ನಂಬರ್ಸು ಕಾನ್ಸ್ಟೆಂಟಲ್ಲಿದೆ. ಅಂದರೆ ರಾಜ್ಯಾದ್ಯಂತ ಇಟ್ಸ್ ಬಿಟ್ವೀನ್ ಅರೌಂಡ್ 9,000 to 10,000 ಬರ್ತಾ ಇದೆ. ಬ್ಯಾಂಗ್ಳೂರಲ್ಲಿ ಅರೌಂಡ್ 3,000 to 3,500 ಬರ್ತಾ ಇದೆ. ಒಂದು ಅಂಶ ಅಂದರೆ ಹೆಚ್ಚು ಟೆಸ್ಟ್ಗಳು ಆಗ್ತಾ ಇದೆ. ನಾವೆಲ್ಲ ಮೇ, ಜೂನ್, ಜುಲೈನಲ್ಲಿ ಏನು ಡೈಲಿ ಒಂದು 20,000 ಟೆಸ್ಟ್ ಆಗ್ತಾಯಿತ್ತು. ಈಗ ಆಲ್ಮೋಸ್ಟ್ 55,000ದಿಂದ 70,000 ಟೆಸ್ಟ್ ಆಗ್ತಾ ಇದೆ. ಸೊ ಇದು ಜಾಸ್ತಿ ನಂಬರ್ಸು ಜಾಸ್ತಿ ಕಾಣಿಸ್ಕೊತಾ ಇರೋದು, ಟೆಸ್ಟು ಜಾಸ್ತಿ ಆಗಿದೆ. ಆಮೇಲೆ ಡಿಸೀಸ್ ಬರ್ಡನ್ನು ಜಾಸ್ತಿ ಇದೆ, ಅದೇನು ಹಲ್ಗಳೆಯಾಗಿಲ್ಲ. ಸೊ ಈಗ ನಮ್ಮ ಮುಂದೆ ಇರತಕ್ಕಂಥದ್ದು ಈಗ ಇದು ಜಾಸ್ತಿ ಆಗ್ತಾ ಇದೆ, ಕಾನ್ಸ್ಟೆಂಟ್ ಆಗಿದೆ, ಬಟ್ ಅದು ಕಡಿಮೆ ಆಗ್ತಾ ಇಲ್ಲ. ಯಾವಾಗ ಈಗ ನಾವು 100 ಜನರಿಗೆ ಟೆಸ್ಟ್ ಮಾಡಿದರೆ ಸುಮಾರು 12ರಿಂದ 13 ಜನರಿಗೆ ಪಾಸಿಟಿವ್ ಬರ್ತಾ ಇದೆ. ಸೊ ಯಾವಾಗ ಇದು ನಿಯಂತ್ರಣಕ್ಕೆ ಬರ್ತಾ ಇದೆ ಅಂತ ಮುನ್ಸೂಚನೆ ಅಂದರೆ ಈ ಪಾಸಿಟಿವಿಟಿ ರೇಟು <5% ಇರಬೇಕು. ನಂತರ ಈ ಫೆಟಾಲಿಟಿ ರೇಟು ಅಥವಾ ಮಾರ್ಟಾಲಿಟಿ ರೇಟು ಅರೌಂಡ್ 1% ಇರಬೇಕು. ಈಗ ಅರೌಂಡ್ 1.5 ಇದೆ. ಸೊ ಇವಾಗ ಇದು ನಿಯಂತ್ರಣ ಮಾಡೋದು ಅಂದರೆ ಟೆಸ್ಟ್ಗಳು ಮಾಡ್ತಾ ಇರಬೇಕು. ಅದೇ ರೀತಿ ಐಸೋಲೇಷನ್ನು ಆಗಬೇಕು, ಬಹಳ ಮುಖ್ಯ. ಇನ್ನೊಂದು, ಹೌ ಬೆಸ್ಟ್ ವಿ ಕ್ಯಾನ್ ಟ್ರೀಟ್ ದೆಮ್ ಅರ್ಲಿ. ಸೊ ಯಾರ್ಯಾರಿಗೆ ತುಂಬ ICU ಅವಶ್ಯಕತೆ ಇದೆ ಅಥವಾ ಇನ್ನು ಕೇರ್ ಅವಶ್ಯಕತೆ ಇದೆ, ಅವರು
ಬೇಗ ಆಸ್ಪತ್ರೆಗೆ ಅವ್ರನ್ನ ದಾಖಲು ಮಾಡಿ ಟ್ರೀಟ್ಮೆಂಟ್ ಕೊಡಬೇಕು. ಒಂದು ಸಲ ಆಂಟಿಬಾಡಿ ಪ್ರೊಡ್ಯೂಸ್ ಆದರೆ ಅಲ್ಲಿಗೆ ಅವ್ರು ಸೇಫು ಅಂತ ಮೊದಲು ಅನ್ಕೊಳ್ಳಾಗಿತ್ತು. ಆದರೆ ಎಷ್ಟೊಂದು ಜನಕ್ಕೆ ಆಂಟಿಬಾಡೀಸ್ ಬರ್ತಾ ಇದೆ ಆ್ಯಂಡ್ ಅದು ವಾಪಸ್ ಹೋಗ್ತಾ ಇದೆ, ಲಾಂಗ್ ಟರ್ಮ್ ಸ್ಟೇ ಆಗ್ತಾ ಇಲ್ಲ. 2 ಥರ ಇಮ್ಯುನಿಟಿ ಇದೆ. ಒಂದು ಆಂಟಿಬಾಡಿ ಬೇಸ್ಡ್ ಇಮ್ಯುನಿಟಿ, ಇನ್ನೊಂದು ಸೆಲ್ಯುಲಾರ್ ಇಮ್ಯುನಿಟಿ ಅಂತ. ಈ ಸೆಲ್ಯುಲಾರ್ ಇಮ್ಯುನಿಟಿ ಯಾರಿಗೆ ಬಂದಿರುತ್ತೆ ಅವರಿಗೆ ಇದ್ರ ರೋಗ ನಿರೋಧಕ ಶಕ್ತಿ ಜಾಸ್ತಿ ದಿವಸ ಇರುತ್ತೆ. ಈ ಕೇವಲ ಆಂಟಿಬಾಡಿ ಬೇಸ್ಡ್ ಇಮ್ಯುನಿಟಿ ಅಂದರೆ ಅದು ಕೆಲವ್ರಿಗೆ 1 ತಿಂಗಳು ಇರ್ಬೋದು, 2 ತಿಂಗಳು ಇರ್ಬೋದು. ಸೊ ಅದರ ಅರ್ಥ ಅಯ್ಯೋ ನಾನು ಒಂದ್ಸರಿ ಆಲ್ರೆಡಿ ಕರೋನಾಗೆ ಎಕ್ಸ್ಪೋಸ್ ಆಗಿದ್ದೀನಿ, ರಿಕವರ್ ಆಗಿದ್ದೀನಿ ಅಂದ್ಬಿಟ್ಟು ಉದಾಸೀನ ಮಾಡಬಾರ್ದು. ಆದರೂ ಫಾರ್ ಅನದರ್ 6 ಮಂತ್ಸ್ ಸ್ಟ್ರಿಕ್ಟಾಗಿ ಈ ಮಾಸ್ಕ್ ಹಾಕ್ಕೋಬೇಕು, ಸರಿಯಾಗಿ ಹಾಕ್ಕೋಬೇಕು. ಮಾತಾಡುವಾಗ ಮಾಸ್ಕ್ ತೆಗಿಬಾರ್ದು, ಬಹಳ ಇಂಪಾರ್ಟೆಂಟ್. ಮಾತಾಡುವಾಗ ತೆಗೆದುಬಿಡ್ತೀವಿ ನಾವು. ನಂತರ ಅಂತರ ಕಾಪಾಡಿಕೊಂಡು ಇರಬೇಕಾಗುತ್ತೆ. ಈ ಗುಂಪು ಸೇರೋದು ಬಿಡಬೇಕು. ಈಗಲೂ ನೋಡ್ತೀವಿ ಮಾರ್ಕೆಟಲ್ಲಿ ಗುಂಪು ಸೇರ್ತಾರೆ, ಇದು ನಿಮ್ಮದು ದರ್ಶನಿಗಳ ಮುಂದೆ ಗುಂಪು ಸೇರ್ತಾರೆ. ಆಮೇಲೆ ಎಲ್ಲ ಕೆಲವರು ಕೆಲಸ ಮಾಡ್ತಕ್ಕಂಥ ಜಾಗದಲ್ಲಿ 10 ಜನ 12 ಜನ ಸೇರಿ ಗುಂಪು ಸೇರಿ ಊಟ ಮಾಡ್ತಾರೆ. ಅದೊಂದು ಹ್ಯಾಬಿಟ್, ಅವೆಲ್ಲ ಬಿಡಬೇಕು. ಹೋಪ್ಫುಲಿ ಅಕ್ಟೋಬರ್ ಎಂಡ್ಗೆ ಇದು ಅಟ್ಲೀಸ್ಟ್ ಒಂದು 50% ಕಡಿಮೆ ಆಗ್ಬೋದು ಅಂದ್ಕೊಂಡಿದ್ವಿ, ಬಟ್ ಡೆಫಿನೆಟ್ಟಾಗಿ ಹೇಳೋಕ್ಕಾಗಲ್ಲ. ಸರ್, ಸೆಕೆಂಡ್ ವೇವ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇನ್ನೂ ಫಸ್ಟ್ ವೇವೇ ಕಂಪ್ಲೀಟ್ ಆಗಿಲ್ಲ ಕರ್ನಾಟಕದಲ್ಲಿ. ನಿಮ್ಗೆ ಏನಿಸುತ್ತೆ ಸರ್, ಸೆಕೆಂಡ್ ವೇವ್ ಬರುತ್ತಾ? ನಾವು ರೆಡಿ ಇದೀವಾ? ಇನ್ನೂ ಫಸ್ಟ್ ವೇವೇ ಚೇತರಿಸ್ಕೊಂಡಿಲ್ಲ ರಾಜ್ಯ. ಇಲ್ಲ, ಡೆಫಿನೆಟ್ಟಾಗಿ ಇನ್ನೂ ಫಸ್ಟ್ ವೇವಲ್ಲೇ ಇದ್ದೀವಲ್ಲ. ಸೊ ಈಗ ನಂಬರ್ ಆಫ್ ಕೇಸಸ್ ಕಡಿಮೆ ಆಗಿ ನಂತರ ರೈಸ್ ಆದರೆ ಸೆಕೆಂಡ್ ವೇವ್ ಅನ್ಬೋದು. ಈಗ ವಿ ಆರ್ ಇನ್ ಫಸ್ಟ್ ಫೇಸ್ ಓನ್ಲಿ, ಫಸ್ಟ್ ಸ್ಟೇಜ್ ಓನ್ಲಿ. ಸೊ ಒಟ್ಟಿನಲ್ಲಿ ಇನ್ನೂ ಮುಗ್ದಿಲ್ಲ ಕೋವಿಡ್ನ ಒಂದು ಅಪಾಯ. ಹಾಗಾಗಿ ಜನ ಎಷ್ಟು ಮಟ್ಟಿಗೆ ಎಚ್ಚರಿಕೆಯಿಂದ ಇರ್ತಾರೋ ಅಷ್ಟು ಅವರು ಸೇಫ್ ಆಗಿರ್ತಾರೆ, ಜೊತೆಗೆ ಸುತ್ತ ಇರೋ ಜನರನ್ನು ಕೂಡ ಸೇಫಾಗಿ ಇಡ್ತಾರೆ ಅನ್ನೋ ಮಾತನ್ನ ಡಾಕ್ಟರ್ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ರಾಘವೇಂದ್ರಾಚಾರ್ಯ ಜೊತೆ ಸೌಮ್ಯ ಕಳಸ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಇನ್ನು ದೆಹಲಿಯಲ್ಲಿ ಸುರೇಶ್ ಅಂಗಡಿ ಅವರ ಅಂತ್ಯಕ್ರಿಯೆಗೆ ಅಂತಿಮ ಹಂತದ ಸಿದ್ಧತೆಗಳು ನಡೀತಾ ಇದೆ. ಏಮ್ಸ್ ಆಸ್ಪತ್ರೆಯಿಂದ ದ್ವಾರಕಾದಲ್ಲಿರುವ ರುದ್ರಭೂಮಿಗೆ ಸುರೇಶ್ ಅಂಗಡಿ ಅವರ ಪಾರ್ಥಿವ ಶರೀರವನ್ನ ತೆಗೆದುಕೊಂಡು ಹೋಗಲಾಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಅಂತ್ಯಕ್ರಿಯೆಯನ್ನ ನೆರವೇರಿಸಲಾಗುತ್ತೆ. ರುದ್ರಭೂಮಿಯನ್ನ ತಲುಪಿದೆ ಈಗ ಪಾರ್ಥಿವ ಶರೀರ. ಸುರೇಶ್ ಅಂಗಡಿ ಅವರ ಅಂತ್ಯಕ್ರಿಯೆಗೆ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದ್ದು, ಸುರೇಶ್ ಅಂಗಡಿ ಅಂತ್ಯಕ್ರಿಯೆಗೆ ಕುಟುಂಬಸ್ಥರು ಆಗಮಿಸಿದ್ದಾರೆ. ದ್ವಾರಕಾ ಸೆಕ್ಟರ್ನ 24 ಅಲ್ಲಿರೋ ಲಿಂಗಾಯತ ವೀರಶೈವ ರುದ್ರಭೂಮಿಗೆ ಆಗಮನ ಆಗಿದೆ. ಈಗ ಪಾರ್ಥಿವ ಶರೀರ ಅವರ ಕುಟುಂಬಸ್ಥರನ್ನ ಕೂಡ ನೋಡಬಹುದು, ಅವರ ಪತ್ನಿ ಹಾಗೆಯೇ ಮಕ್ಕಳು ಅಳಿಯಂದಿರನ್ನ ಕೂಡ ನೋಡಬಹುದು ನಾವು ದೃಶ್ಯಗಳಲ್ಲಿ. ಡಿಸಿಎಂ ಲಕ್ಷ್ಮಣ್ ಸವದಿ, ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ, ಈರಣ್ಣ ಕಡಾಡಿ, ಸಚಿವ ಜಗದೀಶ್ ಶೆಟ್ಟರ್ ಸೇರಿದಂತೆ ಕುಟುಂಬದ ಆಪ್ತ ವರ್ಗ ಅಲ್ಲಿಗೆ ತೆರಳಿದೆ. ಇವಿಷ್ಟು ಹೊತ್ತಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.